ಒಂದ್ ಸೆಕೆಂಡ್ ನಂಬಕ್ಕೆ ಆಗ್ಲಿಲ್ಲ. ZX10RR ಅಂತ ಬೇರೆ ಗಾಡಿ ಇದೆಯಾ ಗುರು, ಚಾಲೆಂಜ್ ಮೇಲೆ ತಗೊಂಡಿದ್ದಿ ಗಾಡಿನ. ಆಕ್ಚುಲಿ ಆ ಗಾಡಿ ಹೆಂಗ್ ಆಗ್ಬಿಡ್ತು ಅಂದ್ರೆ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗ್ಬಿಡ್ತು ಆ ಗಾಡಿ. ನನ್ನ ಹತ್ರ ಇದ್ದಿದ್ದು R1M, ಓನ್ಲಿ R1M ಇನ್ ಇಂಡಿಯಾ. ಈ ನಾನು ಯಾವ ಗಾಡಿ ತಗೊಂಡ್ರು ಬ್ರೋ, ಹುಲಿಯಲ್ಲಿ ನೀನೇ ಸಾಕಿದ ಗಿಣಿ ಡಿವಿಗೆ 10RR ಬೇಕೀಗ. ಇವರು ಕೊಡ್ತಾ ಇಲ್ಲ ವಾಪಸ್ಸು. ನನಗಂತೂ ಫುಲ್ಲು ತಲೆಗೆ ಇದಾಗ್ಬಿಡ್ತು, ಸೈಕ್ ಆಗ್ಬಿಡ್ತು. ಫೈನಲಿ ನಮ್ಮ ಡಿವಿಯನ್ಸ್ಗೆಲ್ಲ ಹಬ್ಬನೇ ಅಂತ ಹೇಳ್ಬೋದು. ಈ ಕಂಪನಿಯನ್ನು ವರ್ಷಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದು ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಡಿವಿ ಇನ್ ಕನ್ನಡ. ಫೈನಲಿ ನೀವೆಲ್ಲ ತುಂಬ ಕಾತರದಿಂದ ಕಾಯ್ತಾ ಇರೋ ನಮ್ಮ ಹುಲಿ ಫೀಲ್ಡ್ಗೆ ಎಂಟ್ರಿ ಕೊಡೋಕ್ಕೆ ಫುಲ್ ತಯಾರಾಗಿದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೇಳ್ಬಿಟ್ಟೆ ಅನಿಸುತ್ತೆ. ಅವಾಗಿಂದ ಜನ ತಲೆಗೆ ಹುಳ ಬಿಟ್ಕೊಂಡ್ಬಿಟ್ಟವ್ರೆ, ಯಾವಾಗ ಹುಲಿ ನೋಡ್ತೇವೆ, ಯಾವಾಗ ಲಾಂಚ್ ಆಗುತ್ತೆ ಏನು ಅಂತ. ಸೊ ಆ್ಯಕ್ಚುಲಿ ನಾನು ಗಾಡಿ ತೊಗೊಂಡು 2 months ಮೇಲೆ ಆಗೋಯ್ತು, ಇವಾಗ 2 ತಿಂಗಳ ಮೇಲೆ ಆಗೋಯ್ತು. ಅದ್ರದ್ದು ಲೀಗಲ್ ಡಾಕ್ಯುಮೆಂಟೇಷನ್ ಎಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಗಾಡಿ ಟ್ರಾನ್ಸ್ಫರ್ ಅದು ಇದು ಎಲ್ಲ ಆಗೋಯ್ತು, ನನ್ನ ವೈಫ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರೋದು. ಅದಾದಮೇಲೆ ಈ ಸ್ಪೀಡಿ ಡ್ರೈವ್ ಇದೆಲ್ಲ ಬಂತು. ಅದಾದಮೇಲೆ ನಾವು ಶೂಟ್ ಮಾಡೋಕ್ಕಾಗಿಲ್ಲ ಅಷ್ಟೊಂದು. ಇವಾಗ ಮೊನ್ನೆ ಶೂಟ್ ಮುಗಿಸಿದ್ದೀವಿ, ಬಟ್ ಎಂಡಲ್ಲಿ ರೋಲಿಂಗ್ ಶಾಟ್ಸು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ವಿಜುವಲ್ಸು ಬಂದಿಲ್ಲ. ಯಾಕಂದರೆ ನಮ್ಮ ಡ್ರೈವರ್ ಚೇಂಜ್ ಇದ್ದ ಈ ಸರಿ. ಸೊ ಅವ್ನಿಗೆ ಸ್ವಲ್ಪ ಕ್ಯಾಮ್ರಾಮ್ಯಾನ್ಗೆ ಅವನಿಗೆ ಸಿಂಕ್ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿ ರೋಲಿಂಗ್ ಶಾಟ್ಸ್ ಒಂದು ರೀಶೂಟ್ ಮಾಡಬೇಕು. ಅದು ಇನ್ನೇನು ಮಾಡ್ಬಿಡ್ತೀವಿ, ಇನ್ನೊಂದು 2-3 ದಿವಸದಲ್ಲಿ ಆ ಶೂಟ್ ಮುಗಿಸಿ ಫೈನಲ್ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೇ ಲಾಂಚ್ ಮಾಡೋದು. ಸೊ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ, deepu.vlogs ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ರೀಲ್ ಎನಿ ಟೈಮ್ ಲೈವ್ ಹೋಗ್ಬೋದು, ಎನಿ ಟೈಮ್. ಸೊ ಫಿಕ್ಸ್ ಟೈಮ್ ಇದೇ ಟೈಮ್ಗೆ ಅಂತೆಲ್ಲ ಏನು ಶೆಡ್ಯೂಲ್ ಇಲ್ಲ ಈ ಸರಿ. ಸರ್ಪ್ರೈಸ್ ಆಗಿ ಬಂದ್ಬಿಡುತ್ತೆ ರೀಲು ಒಂದು ಶಾಟು. ಸೊ ಈ ವಿಡಿಯೋನಲ್ಲಿ 10RRಗಿನ ಜಾಸ್ತಿ ಜನಕ್ಕೆ ಹುಲಿ ಅಂತಲೇ ಗೊತ್ತಿರೋದು. ತುಂಬ ಜನಕ್ಕೆ ಆ ಗಾಡಿ ಹೆಸರೇ ಗೊತ್ತಿಲ್ಲ. ZX10RR ವಿಂಟರ್ ಟೆಸ್ಟ್ ಎಡಿಷನ್ ಅಂತ ಆ ಗಾಡಿ ಹೆಸರು. ಕವಾಸಾಕಿ 2018 ಮಾಡಲ್. ನನ್ನ ಹತ್ರ ಇದ್ದಿದ್ದು 1616 ಹುಲಿ. ಸೊ ದಟ್ ವಾಸ್ ಅ CKD ಮಾಡಲ್. CKD ಅಂದರೆ ಕಂಪ್ಲೀಟ್ಲಿ ನಾಕ್ ಡೌನ್. ಅದು ಲೋಕಲಿ ಇಲ್ಲಿ ಇಂಡಿಯಾನಲ್ಲೇ ಅಸೆಂಬಲ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ, ಅದನ್ನು CKD ಅಂತಾರೆ. CBU ಮಾಡಲ್ ಇಸ್ ಡಿಫ್ರೆಂಟ್. CBU ಬಂದು ಕಂಪ್ಲೀಟ್ಲಿ ಬಿಲ್ಟ್ ಅಪ್. ಅದು ಡೈರೆಕ್ಟಾಗಿ ಕಂಟ್ರಿ ಆಫ್ ಒರಿಜಿನ್, ಯಾವ ಕಂಟ್ರಿನಲ್ಲಿ ಅದನ್ನ ತಯಾರು ಮಾಡ್ತಾರೆ ಅಲ್ಲಿಂದ ಆ ಬೈಕ್ನೇ ಕ್ರೇಟಲ್ಲಿ ಹಾಕ್ಕೊಂಡು ಬರ್ತಾರೆ, ಶಿಪ್ಪಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ. ಇಲ್ಲ ಅದ್ರದ್ದೇನು ಅಸೆಂಬ್ಲಿ ಏನು ಇರಲ್ಲ, ಜಸ್ಟ್ ಒಂದು ಫುಲ್ ಕ್ರೇಟಲ್ಲಿ ಬೈಕ್ ಆ್ಯಸ್ ಇಟ್ ಈಸ್ ಬಂದ್ಬಿಡುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಫ್ಯಾಕ್ಟ್ರಿಯಿಂದನೇ ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತೆ. ಅದನ್ನು CBU ಅಂತಾರೆ. CKD ಬಂದು ಪಾರ್ಟ್ಸ್ ಆಗಿ ಬರುತ್ತೆ. CKD ಏನು ಅಂದರೆ ಎಲ್ಲ ಪಾರ್ಟ್ಸ್ನೂ ಇಲ್ಲೇ ಮಾಡಲ್ಲ, ಕ್ರಿಟಿಕಲ್ ಪಾರ್ಟ್ಸ್ ಎಲ್ಲ ನಿಮಗೆ ಕಂಟ್ರಿ ಆಫ್ ಒರಿಜಿನಿಂದ ಬರುತ್ತೆ. ಇವಾಗ ಇಂಜಿನ್ನು, ಅದರೊಳಗಡೆ ಇರೋ ಕಾಂಪೊನೆಂಟ್ಸು, ಹೆಡ್ಡು, ಅದು ಇದು ಎಲ್ಲ ನಿಮಗೆ ಆ್ಯಸ್ ಇಟ್ ಈಸ್ ಇಂಜಿನ್ ಬರುತ್ತೆ. ಆ್ಯಂಡ್ ರಿಮೈನಿಂಗ್ ಪಾರ್ಟ್ಸ್, ಈ ಬಾಡಿ ಪ್ಯಾನೆಲ್ಸು, ಚಾಸಿ ಆಗಿರ್ಬೋದು, ವೀಲ್ಸು, ಅದು ಇದು ಅಲ್ಲೇ ಇಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗುತ್ತೆ ಲೋಕಲ್ ಪಾರ್ಟ್ನರ್ಸ್ನ ಹಿಡ್ಕೊಂಡು ಅಷ್ಟನ್ನ ಇಲ್ಲಿ ತಯಾರಿಸ್ತಾರೆ, ಮೇಕ್ ಇನ್ ಇಂಡಿಯಾ. ಸೊ ಆ ಅಡ್ವಾಂಟೇಜ್ನ ಯೂಸ್ ಮಾಡ್ಕೊತಾರೆ. ಟ್ಯಾಕ್ಸ್ ಕಮ್ಮಿ ಬೀಳುತ್ತೆ, ಸೊ ಪ್ರೈಸ್ ಕಮ್ಮಿ ಬೀಳುತ್ತೆ ಓವರ್ ಆಲ್ ಗಾಡಿದು. ಬಟ್ ನಿಮಗೆ ಫುಲ್ ಗಾಡಿ ಒರಿಜಿನಲ್ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿರಲ್ಲ. ಬರೀ ಕ್ರಿಟಿಕಲ್ ಕಾಂಪೊನೆಂಟ್ಸ್ ಮಾತ್ರ ಅಲ್ಲಿಂದ ಬರ್ತವೆ. ಲೋಕಲಲ್ಲಿ ತುಂಬ ಪಾರ್ಟ್ಸ್ ಮಾಡಿರ್ತಾರೆ, ಅದನ್ನು CKD ಅಂತಾರೆ. CBU ಒಂದು ಒರಿಜಿನಲ್ ಫ್ಯಾಕ್ಟ್ರಿನಲ್ಲೇ ಫುಲ್ ರೆಡಿ ಆಗಿ ಬರುತ್ತೆ. ಆ್ಯಂಡ್ ಅದಕ್ಕೆ ಟ್ಯಾಕ್ಸು 200% ಅನ್ಕೊತೀನಿ. ಸೊ ಗಾಡಿ ವ್ಯಾಲ್ಯೂ 10 ಲಕ್ಷ ಇದ್ದರೆ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡು 20 ಲಕ್ಷ ಆಗುತ್ತೆ. ಅದು ಟ್ಯಾಕ್ಸ್ಗೆ 10 ಲಕ್ಷ ಕಟ್ಟಬೇಕು ನಾವು, ತಿರ್ಗಾ ಡಬಲ್ ಆಗಿಬಿಡುತ್ತೆ ಪ್ರೈಸು. ಸೊ ಅದು CBU. ಸೊ ಇದೆಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ವಿಡಿಯೋನಲ್ಲಿ ಮುಂದೆ ಗೊತ್ತಾಗುತ್ತೆ. ಸೊ ಹುಲಿ ನಾನು 2021 ಲಾಂಚ್ ಮಾಡಿದಂತಹ ಗಾಡಿ. ನನ್ನ ಕನ್ನಡ ಚಾನಲ್ನಲ್ಲಿ ಫಸ್ಟ್ ಸೂಪರ್ ಬೈಕ್ ನಾನು ತೋರಿಸಿದ್ದೆ ಹುಲಿ ZX10RR. ಅದಕ್ಕೆ ಮುಂಚೆನೂ ನನ್ನ ಹತ್ರ ಸೂಪರ್ ಬೈಕ್ಗಳಿತ್ತು. ನಾನು ಸೂಪರ್ ಬೈಕ್ಸ್ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಗೊತ್ತಾ, ನಾನು ಫಸ್ಟ್ ಸೂಪರ್ ಬೈಕ್ ತೊಗೊಂಡಿದ್ದೆ 2019 ಅನಿಸುತ್ತೆ. 2019 ಡೇಟೋನಾ ತೊಗೊಂಡೆ. ಡೇಟೋನಾ ವಾಸ್ ಅ ಮಿಡಲ್ ವೆಯ್ಟ್ ಸೂಪರ್ ಸ್ಪೋರ್ಟ್. ಅದು 675R ಇತ್ತು ನನ್ನ ಹತ್ರ ಡೇಟೋನಾ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಡೇಟೋನಾ ಆದಮೇಲೆ Z1000 ತೊಗೊಂಡಿದ್ದೆ. Z1000 ಆದಮೇಲೆ GSXR. 3 ಬೈಕ್ ಇತ್ತು ನನ್ನ ಹತ್ರ ಆಲ್ರೆಡಿ. ZX10RR ಬರೋಕ್ಕೆ ಮುಂಚೆನೇ ನನ್ನ ಹತ್ರ 3 ದೊಡ್ಡ ಬೈಕ್ ಆಲ್ರೆಡಿ ನಾನು ಚೇಂಜ್ ಮಾಡಿಬಿಟ್ಟಿದ್ದೆ. GSXR ಯಾವಾಗ ನಂದು ಕ್ರ್ಯಾಶ್ ಆಯಿತು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನನಗೆ ಚಾಲೆಂಜ್ ಇತ್ತು. ಯಾಕಂದರೆ ನೀವು ಲಾಸ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ಅದರಲ್ಲಿ GSXRದು ಸ್ಟೋರಿ ಹೇಳಿದ್ದೀನಿ, ಅದರದ್ದು ಇನ್ಶೂರೆನ್ಸ್ದು ಅದೆಲ್ಲ ಎಷ್ಟು ಗೋಳಾಗಿತ್ತು ಅಂತ. ಆ ಗಾಡಿನಲ್ಲಿ ಸಿಕ್ಕಾಪಟ್ಟೆ ನನಗೆ ಲಾಸ್ ಆಯಿತು. ಆವಾಗ ತುಂಬ ಕೈ ಸುಟ್ಕೊಂಡಿದ್ದು ನಾನು ಆ್ಯಕ್ಚುಲಿ. ಲಿಟ್ರಲಿ ಆವಾಗ ಇಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್ ನನಗೆ 2020. ಆ್ಯಂಡ್ ಅದೇ ಟೈಮ್ಗೆ ಈ ZX10RR ಸೇಲಿಗೆ ಬಂತು. ನನ್ನ ಹತ್ರ ಹುಲಿ ಏನಿತ್ತು 1616, ಸೊ ಅದು ಸೇಲಿಗೆ ಬಂತು. ಅವಾಗ ನಾನು ಅದನ್ನು ತೊಗೊಳ್ಳೋ ಯಾವ ಕೆಪಾಸಿಟಿನಲ್ಲೂ ಇರಲಿಲ್ಲ.
ಸೊ ಅಷ್ಟು ಬ್ಯಾಡ್ ಟೈಮ್ಸಲ್ಲಿದ್ದೆ ನಾನು. ಬೇರೆ ನಾರ್ಮಲ್ ಆಗಿದ್ದರೆ ಏನೋ ಒಂದು ಮಾಡ್ಬಿಡ್ತಾ ಇದ್ದೆ, GSXR ಕೊಟ್ಟು ಇದಕ್ಕೆಲ್ಲ ಅರೇಂಜ್ ಮಾಡ್ಕೊಳೋದು ಏನು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ ನನಗೆ. ಯಾಕಂದರೆ ಅಲ್ಲಿ ತನಕ ನಾನು ಆಲ್ರೆಡಿ 3 ಬೈಕ್ ಚೇಂಜ್ ಮಾಡಿಬಿಟ್ಟಿದ್ದೆ. ಬಟ್ ಈ ಕ್ರ್ಯಾಶ್ ಬೇರೆ ಆಗಿತ್ತು, ಫಿಸಿಕಲಿನೂ ನಾನು ಸ್ವಲ್ಪ ಇದಾಗ್ಬಿಟ್ಟಿದ್ದೆ, ಕೈಯೆಲ್ಲ ಇದಾಗ್ಬಿಟ್ಟಿತ್ತಲ್ಲ. ಸೊ ಕೈ ಕಾಲು ಎಲ್ಲ ಅವಾಗ ಜಸ್ಟ್ ರಿಕವರ್ ಆಗ್ತಿದೆ. ಅವಾಗೇ ಈ ಬೈಕ್ ಕೂಡ ಸೇಲಿಗೆ ಬಂತು. ಆ್ಯಂಡ್ ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್ ಫಾರ್ ಮೀ. ಬಟ್ ಈ ಬೈಕ್ನ ನಾನು ತೊಗೊಳ್ಳೇಬೇಕು, ಇದು ಮಿಸ್ ಆಗಬಾರ್ದು, ಇದು ಮಿಸ್ ಆದರೆ ಮತ್ತೆ ಸಿಗಲ್ಲ ಅಂದ್ಬಿಟ್ಟು ನಾನು ಚಾಲೆಂಜ್ ಮೇಲೆ ತೊಗೊಂಡಿದ್ದೆ ಗಾಡಿನ. ಆ್ಯಕ್ಚುಲಿ ಏನಕ್ಕೆ ಅಂದರೆ ಈವನ್ ಬಿಫೋರ್ ಐ ಹ್ಯಾಡ್ ಸೂಪರ್ ಬೈಕ್ಸ್, ನಾನು ಡೇಟೋನಾನು ತೊಗೊಳಕ್ಕೆ ಮುಂಚೆ ನನ್ನ ಹತ್ರ RC390 ಇತ್ತು ಅನ್ಸುತ್ತೆ. RC390 ಟೈಮ್ಸಲ್ಲಿ ಏನಾಗ್ಬಿಟ್ಟಿತ್ತು, ನಾನಿನ್ನು ಅಮೆಝಾನಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅವಾಗ ಹೇಳಿದ್ದೀನಿ ಈ ಸ್ಟೋರಿ ತುಂಬ ಸರಿ. ಆ ಪಕ್ಕದ ರೋಡಲ್ಲಿ ಒಬ್ಬ ಯಾರೋ ವಿಂಟರ್ ಟೆಸ್ಟ್ ಎಡಿಷನ್ 10R ಇಟ್ಕೊಂಡಿದ್ದ, ಬ್ಲ್ಯಾಕ್. ಅದೂ ಹಿಂಗೆ ಬರುತ್ತೆ, ವಿಂಟರ್ ಟೆಸ್ಟ್ ಎಡಿಷನ್ ಅಂದರೆ ಬ್ಲ್ಯಾಕ್ ಬರುತ್ತೆ, ಮ್ಯಾಟ್ ಬ್ಲ್ಯಾಕು. ಬಟ್ ಅದು 10RR ಅಲ್ಲ, ಅದು 10R ಬಂದು ಆ ಪಕ್ಕದ ರೋಡಲ್ಲಿ ಪಾಸ್ ಆಗ್ತಿತ್ತು. ಸಿ ಪ್ರಾಜೆಕ್ಟ್ ಎಕ್ಸಾಸ್ಟ್ ಏನೋ ಹಾಕಿದ್ದ. ಆ ಗಾಡಿ ನೋಡಿದಾಗ ನನಗೆ ಅದು ಏನು ಫೀಲ್ ಆಯ್ತು ಅನ್ನೋ ಗೊತ್ತಿಲ್ಲ. ಇಟ್ಟರೆ ಇಂಥದ್ದೊಂದು ಬೈಕ್ ನನ್ನ ಲೈಫಲ್ಲಿ ಒಂದು ಸರಿ ಇಡಬೇಕು. ಎಷ್ಟು ರಾಯಲ್ ಆಗಿದೆ ಗುರು ಈ ಗಾಡಿ, ಎಷ್ಟು ಲಿಮಿಟೆಡ್ ಆಗಿದೆ, ಎಲ್ಲೂ ನೋಡೇ ಇಲ್ಲ ನಾನು ಈ ಥರ ಗಾಡಿನ ಅಂತ. ನನಗೆ ತುಂಬ ಒಂಥರ ಹಿಟ್ ಆಗೋಯ್ತು, ಹಾರ್ಟ್ಗೆ ಟಚ್ ಆಗ್ಬಿಡ್ತು ಆ ಗಾಡಿ ನೋಡಿ. ಅವಾಗ ನನಗೆ ಆಸೆ ಉಟ್ಕೊಂಡಿದ್ದ ಆ ಗಾಡಿ ಮೇಲೆ. ಅಲ್ಲಿ ತನಕ ನನಗೆ ZX10RR ಅನ್ನೋ ಗಾಡಿ ಇದೆ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಯಾವಾಗ ನಾನು ಈ ಸೈನ್ಸ್ ಆಫ್ ಸ್ಪೀಡ್, ನಮ್ಮ ಸ್ಕ್ವಾಡ್ ಏನಿದೆ, ನಮ್ದು ಅವಾಗ ಒಂದು ಸ್ಕ್ವಾಡ್ ಇತ್ತು ಸೈನ್ಸ್ ಆಫ್ ಸ್ಪೀಡ್ ಅಂತ, ಆ ಸ್ಕ್ವಾಡ್ ಜೊತೆ ನಾನು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಂತರ ಇನ್ನೂ RC390 ಇದ್ದಿದ್ದು. ಆ ಗ್ಯಾಂಗಲ್ಲಿ ಫಸ್ಟ್ ಟೈಮ್ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ, ಆ ಗ್ಯಾಂಗ್ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿದಾಗ, ಅವತ್ತು ನಮ್ಮ 10R ಆನ್ ಸ್ಟೆರಾಯ್ಡ್ಸ್ ಹತ್ರ ZX10RR ಇತ್ತು. ಅವಾಗ ಜಸ್ಟ್ ಅವ್ರು ತೊಗೊಂಡು ಫ್ಯೂ ಮಂತ್ಸ್ ಏನೋ ಆಗಿತ್ತು, ಒಂದು 4-5 ಮಂತ್ಸ್ ಆಗಿತ್ತು ಅಷ್ಟೇ ಅನಿಸುತ್ತೆ. ಆಗ ಅವ್ರು ಒಂದು ರೈಡಲ್ಲಿ ನೈಟಲ್ಲಿ ಬರ್ತಾರೆ. ನೈಟಲ್ಲಿ ಬಂದಾಗಲೇ ನಾನು ಆ ಗಾಡಿನ ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ನನಗೆ ಒಂದು ಸೆಕೆಂಡ್ ನಂಬಕ್ಕೆ ಆಗಲಿಲ್ಲ, ZX10RR ಅಂತ ಬೇರೆ ಗಾಡಿ ಇದೆಯಾ ಗುರು ಅಂತ. ಯಾಕಂದರೆ ನಾನು ಅಲ್ಲಿ ತನಕ ಬರೀ 10R ಮಾತ್ರ ನೋಡಿದ್ದು, 10RR ಅಂತ ಗಾಡಿ ಇದೆಯಾ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಅವ್ನು ಬೇರೆ ಅವತ್ತು ರೇಸ್ ಫಿಟ್ ಹಾಕ್ಕೊಂಡು ಬಂದಿದ್ದ MG ರೋಡಲ್ಲಿ. ಅದೊಂದು ಫ್ಲೈ ಬೈ ಕೊಟ್ಟಾಗರು ಅಜ್ಜೆ ಫುಲ್ ಬೆಂಗಳೂರೇ ಶೇಕ್ ಆಗ್ಬಿಡ್ತು. ಆ ರೇಂಜಿಗೆ ಸೌಂಡ್ ಕೇಳಿಸೋದು. ಅದು 2019 ಟೈಮ್ಸು. ಸೊ ಅವತ್ತು ನನಗೆ 10RR ಅಂತ ಗೊತ್ತಾಗಿದ್ದು. ಆಮೇಲೆ ಏನಾಯಿತು, ಆಮೇಲೆ ಡೆಟೋನಾ ತೊಗೊಂಡೆ. ಡೆಟೋನಾ ಆದಮೇಲೆ Z1000 GSXR ಮತ್ತು ನಮ್ಮ ಸ್ಟೆರಾಯ್ಡ್ಸ್ ಜೊತೆ ಎಲ್ಲ ನಾವು ರೇಸ್ ಎಲ್ಲ ಮಾಡಿದ್ದೀವಿ ಆ ಟೈಮಲ್ಲಿ 2020. ಆ ವೀಡಿಯೋಸ್ ಎಲ್ಲ ಇರ್ಬೋದು ಅನ್ಸುತ್ತೆ, ಇವಾಗೂ ಇದೆ ಅನ್ಸುತ್ತೆ ಇಂಗ್ಲೀಷ್ ಚಾನಲಲ್ಲಿ. ಸೊ ಅವಾಗ 10RR ಬಗ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು ನನಗೆ. ಆಮೇಲೆ ನನ್ನ ಕ್ರ್ಯಾಶ್ ಆದಮೇಲೆ ಈ ನನ್ನ ಹುಲಿ 1616 ಹುಲಿ ಏನಿತ್ತು ಅದು ಸೇಲಿಗೆ ಬಂತು. ಅದು ಹೇಳಿದ್ನಲ್ಲ, ಅದು ಕಷ್ಟಪಟ್ಟು ತೊಗೊಂಡಿದ್ದು. ಆ ಟೈಮಲ್ಲಿ ನನಗೆ ತೊಗೊಳ್ಳೋ ಯಾವ ಪರಿಸ್ಥಿತಿನೂ ಇದ್ದಿದ್ದಿಲ್ಲ. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಚಾನ್ಸ್ ಗುರು, ಲೆಟ್ಸ್ ಟೇಕ್ ದಟ್ ರಿಸ್ಕ್ ಅಂದ್ಬಿಟ್ಟು ನನಗೆ ಅವಾಗ ಇನ್ನೂ ಕನ್ನಡ ಚಾನಲ್ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ನಾನು. ಅವಾಗ ಕೈ ಹಾಕಿದ್ದ ಗಾಡಿಗೆ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಆ ಗಾಡಿ ಬರೋ ಟೈಮ್ಗೂ ನಾನು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡೋ ಟೈಮು ಎಲ್ಲ ಒಂಥರ ಓವರ್ಲ್ಯಾಪ್ ಆಗಿಬಿಡ್ತು. ಎಲ್ಲ ಒಂದು ಇಟ್ ಫಾಲ್ಸ್ ಇನ್ ಟು ಪ್ಲೇಸ್ ಅಂತಾರಲ್ಲ, ಹಂಗಾಗೋಯ್ತು ಆ ಟೈಮಲ್ಲಿ ನನಗೆ. 2021 ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದೇ ಟೈಮ್ಗೆ 10RR ಬೇರೆ ತೊಗೊಂಡಿದ್ದೆ. ಸೊ ಐ ಸ್ಟಿಲ್ ರಿಮೆಂಬರ್, ಸ್ಟಾರ್ಟಿಂಗ್ 2 ಮಂತ್ಸ್ ನಾನು ಇನ್ನೂ ಗಾಡಿ ತೋರಿಸಿರ್ಲಿಲ್ಲ. ಬರೀ ಸೈಕಲೆಲ್ಲ ಇನ್ನೂ ಸೈಕಲ್ ಹೊಡಿತಾ ಇದ್ದೆ ನಾನು. ಈ ಜಸ್ಟ್ ರಿಕವರ್ ಆಗಿ ಸೈಕಲ್ ತುಳಿತಾ ಇದ್ದೆ ಆವಾಗ ಡೈಲಿ ಪ್ರಾಕ್ಟೀಸ್ಗೆ ಅಂತ. ಆಮೇಲೆ ನನ್ನದು ಬೈಕ್ ಇದೆ, ಇನ್ನೊಂದು ಬೈಕು ತೋರಿಸ್ತೀನಿ. ನಾನು ಆವಾಗ ಅಪಾಚಿ RR310 ಇಟ್ಕೊಂಡಿದ್ದೆ ಫ್ರೆಂಡಿದು. ಅದನ್ನ ಓಡಿಸಿ ಪ್ರಾಕ್ಟೀಸ್ ಮಾಡೋಣ ಫಸ್ಟು ಅಂದ್ಬಿಟ್ಟು. ಅದು ಇನ್ನೂ ಇರ್ಬೇಕು ನೋಡಿ, ನೀವು ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿದ್ರೆ ನನ್ನ ಚಾನಲಲ್ಲಿ ಗೊತ್ತಾಗುತ್ತೆ. RR310 ಒಂದು ರೈಡೆಲ್ಲ ಹೋಗಿ ಬರ್ತೀನಿ. ಅದಾದಮೇಲೆ ನಂದು ಸೂಪರ್ ಬೈಕ್ ಇದೆ ಒಂದು, ತೋರಿಸ್ತೀನಿ ಅಂದ್ಬಿಟ್ಟು ನಿಮಗೆ ಫಸ್ಟ್ ಟೈಮ್ ನಾನು 10RR ತೋರಿಸಿದ್ದು. ZX10RR ಹುಲಿ ಅಂದ್ಬಿಟ್ಟು ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಫಸ್ಟ್ ಟೈಮ್ ಆ 2021 ಟೈಮಲ್ಲಿ. ಸೊ ಅದು ಏನೋ ಗಾಡಿ ಮಹಿಮೇನೋ ಅಥವಾ ನಾನು ಫಸ್ಟ್ ಟೈಮ್ ಸೂಪರ್ ಬೈಕ್ ಜನಕ್ಕೆ ತೋರಿಸಿದ್ದು ಆ ಫೀಲಿಂಗು ಏನಂತ ಗೊತ್ತಿಲ್ಲ. ಜನಕ್ಕೆ ಒಂಥರ ಆ ಗಾಡಿ ಹೆಂಗೆ ಆಗ್ಬಿಡ್ತು ಅಂದರೆ ಒಂಥರ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗ್ಬಿಡ್ತು ಆ ಗಾಡಿ. ಆ ಟೈಮ್ ಹೆಂಗಿತ್ತು. ಇವತ್ತು 2026 ನಾನು ಇಷ್ಟೆಲ್ಲ ಗಾಡಿ ನೋಡಿದ್ಮೇಲೆ 10RR ತೋರಿಸಿದ್ರು ನಿಮ್ಗೆ ಆ ಥರ ಫೀಲ್ ಬರ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಅದು ತೋರಿಸಿದ್ದು ನಿಮಗೆ ಫಸ್ಟ್ ಗಾಡಿ, ಅದು ಕನ್ನಡ ಚಾನಲ್ ಓಪನ್ ಮಾಡಿದ್ಮೇಲೆ ಫಸ್ಟ್ ಗಾಡಿ ತೋರಿಸಿದ್ದು. ಯಾಕಂದರೆ ನಂದು ಇಂಗ್ಲೀಷ್ ಚಾನಲ್ ಆಡಿಯನ್ಸೇ ಬೇರೆ ಇದ್ದಾರೆ, ಅವರೆಲ್ಲ ಸ್ಪ್ರೆಡ್ ಔಟ್ ಫುಲ್ ಆಲ್ ಓವರ್ ಇಂಡಿಯಾ ಇದ್ದಾರೆ. ಅಂದರೆ ಬೇರೆ ಸ್ಟೇಟ್ಸಿಂದ ನೋಡ್ತಾರೆ, ಎಲ್ಲ ಇಂಗ್ಲೀಷ್ ಬರೋರು, ಅಂದರೆ ಅವ್ರ ಕ್ರೌಡೇ ಬೇರೆ. ಸೊ ಕನ್ನಡದಲ್ಲಿ ಇಂಥವನೊಬ್ಬ ಅವನೇ, ಸೂಪರ್ ಬೈಕ್ಸ್ ಎಲ್ಲ ಇಂಥ ಬೈಕ್ಗಳಿದ್ದಾವೆ ಅಂತೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ, ಮೋಟೋ ವ್ಲಾಗಿಂಗ್ ಅಂತ ಕನ್ನಡದಲ್ಲಿ ಸೂಪರ್ ಬೈಕ್ ಮೇಲೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ತೋರಿಸಿದ ಗಾಡಿ, ಆ ಎಫೆಕ್ಟ್ಗೋ ಅಥವಾ ಗಾಡಿ ಮಹಿಮೇನೋ ಏನಂತ ನನಗೂ ಗೊತ್ತಿಲ್ಲ, ಅದೇನೋ ಒಂಥರ ಫುಲ್ ಪ್ಯಾಕೇಜ್ ಕಾಂಬಿನೇಷನ್ ಅನ್ಸುತ್ತೆ. ಸೂಪರ್ ಹಿಟ್ ಆಗೋದು, ಬ್ಲಾಕ್ ಬಸ್ಟರ್ ಆಗ್ಬಿಡ್ತಾ ಅದು. ಸೊ ಜನ ಯಾವ ರೇಂಜಿಗೆ ಆ ಗಾಡಿನ ಹಚ್ಕೊಂಡ್ಬಿಟ್ರು ಅಂದರೆ, ನಾನು ಚಾನೆಲ್ ಓಪನ್ ಮಾಡಿದಾಗ ಇಂಟೆನ್ಷನ್ ನನಗೇನಿತ್ತು, ಇಂಗ್ಲೀಷ್ ಚಾನಲ್ ಓಪನ್ ಮಾಡಿದಾಗ ಜಗತ್ತಲ್ಲಿರೋ ಎಲ್ಲ ಗಾಡಿಗಳು ನಾನು ಐ ಹ್ಯಾವ್ ಟು ಪುಟ್ ಮೈ ಹ್ಯಾಂಡ್ಸ್ ಆನ್ ದೆಮ್, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದೆಮ್, ಓನ್ ದೆಮ್ ಆ್ಯಂಡ್ ನೋ ದ ಬ್ರ್ಯಾಂಡ್. ಆ ಥರ ನನ್ನ ವಿಷನ್ ಬೇರೆ.
ಐ ಡೋಂಟ್ ವಾಂಟ್ ಟು ಸ್ಟಿಕ್ ಟು ಜಸ್ಟ್ ಒನ್ ಪರ್ಟಿಕ್ಯುಲರ್ ಮಿಷಿನ್ ಆ್ಯಂಡ್ ಲಿವ್ ಫಾರ್ ದ ರೆಸ್ಟ್ ಆಫ್ ದ ಲೈಫ್. ಆ ಥರ ಅಲ್ಲ, ನನ್ನ ಡ್ರೀಮ್ಸ್ ಬೇರೆ, ನನ್ನ ವಿಷನೇ ಬೇರೆ, ನನ್ನ ಗೋಲ್ಸ್ ಬೇರೆ. ಬಟ್ ಈ ಗಾಡಿ ತೋರಿಸಿದ್ಮೇಲೆ ಗಾಡಿಗೆ ಜನ ಎಷ್ಟು ಅಟ್ಯಾಚ್ ಆಗ್ಬಿಟ್ರು ಅಂದರೆ ದೇ ಜಸ್ಟ್ ಡಿಂಟ್ ವಾಂಟ್ ಟು ಲೆಟ್ ಗೋ ಆಫ್ ಇಟ್. ಗುರು ನೀನು ಏನಾರು ತಗೋ, ಬೇರೆ ಏನಾದರೂ ಮಾಡು, ನಂಗೆ 10RR ಮಾತ್ರ ನೀನು ಮಾರಬೇಡ, ನೀನು 10RR ಇಟ್ಕೊಂಡೇ ಇರು. ಇದಿರಲಿ, ಹುಲಿ ಇರಲಿ, ಹುಲಿ ಕಣ್ಮುಂದೆನೇ ಇರಬೇಕು, ನಮಗೆ ಬೇಕು ಹುಲಿ, ನಮ್ಗೆ ಅಷ್ಟು ಇಷ್ಟ ಆಗೈತೆ ಗಾಡಿ. ನೀನು ಬೇರೆ ಏನಾದರೂ ಮಾಡ್ಕೊ, ನಿನ್ನ ಗೋಲ್ಸು ಅದು ಇದು ಏನಾರ ಮಾಡ್ಕೊ ನೀನು, ಬಟ್ ನಮ್ಗೆ ಈ ಗಾಡಿ ನಮ್ಗೆ ತೋರಿಸ್ತಾ ಇರೋ ಅವಾಗ ಅಷ್ಟೇ, ನಮ್ಗೆ ಈ ಗಾಡಿ ಬೇಕು. ಆ ಥರ ಜನ ಮೆಂಟ್ಲಾಗ್ಬಿಟ್ರು ಆ ಗಾಡಿ ಬಗ್ಗೆ. ಸೊ ನಾನು ಇನ್ನೂ ರೊಟೇಷನ್ ಸ್ಟೇಜಲ್ಲೇ ಇದ್ದೆ. ಸಿ ಐ ಡೋಂಟ್ ಹ್ಯಾವ್ ದ ಮನಿ ಫಾರ್ ಅಫೋರ್ಡಿಂಗ್ ಮಲ್ಟಿಪಲ್ ಬೈಕ್ಸ್ ಎಲ್ಲ ತೊಗೊಳ್ಳೋ ಅಷ್ಟೆಲ್ಲ ದುಡ್ಡು ಇರಲಿಲ್ಲ ನಮ್ಮ ಹತ್ರ ಅವಾಗ. ಆ ಬೈಕ್ನೇ ನಾನು ತುಂಬ ಚಾಲೆಂಜ್ ಮೇಲೆ ತೊಗೊಂಡಿದ್ದು. ಅದು ಹೆಂಗೋ ಆ ಬೈಕು ಸೂಪರ್ ಹಿಟ್ ಆಯಿತು ಆ್ಯಂಡ್ ಇಟ್ ಮೇಡ್ ಅ ಲಾಟ್ ಆಫ್ ಮನಿ ಫಾರ್ ಮೀ. ಆ ಬೈಕಿದು ದುಡ್ಡೆಲ್ಲ ಆ ಬೈಕೇ ದುಡ್ದುಬಿಡ್ತು. ಸೊ ನನಗೇನು ಜಾಸ್ತಿ ವೆಯ್ಟ್ ಆಗಲಿಲ್ಲ. ಬಟ್ ನನ್ನ ಗೋಲ್ ಹೇಳ್ದಂಗೆ ನಿಮಗೆ, ನನ್ನ ಗೋಲ್ಸ್ ಬೇರೆ ಇತ್ತು ಗುರು. ನಾನು ಇನ್ನೂ ಎಷ್ಟೋ ಬ್ರ್ಯಾಂಡ್ಸ್ ಇದ್ದಾವೆ, ಎಷ್ಟೋ ಫ್ಲಾಗ್ಶಿಪ್ ಗಾಡಿಗಳಿದ್ದಾವೆ, ಎಂತೆಂಥದೋ ಬೈಕ್ಗಳಿದ್ದಾವೆ, ಎಲ್ಲನೂ ನೋಡಬೇಕು ಅನ್ನೋ ನಮ್ಮ ಆಸೆ, ನಮ್ಮ ಡ್ರೀಮ್ಸ್ ತುಂಬ ದೊಡ್ಡದು. 10RR ಓಕೆ, 10RR ನಾವು ಇಟ್ಟಿದ್ವಿ, ಮಾಡಿದ್ವಿ, ಓಡಿಸಿದ್ವಿ, ನೋಡಿದ್ವಿ, ಎಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ಆದಮೇಲೆ ಗಾಡಿ ನಿಲ್ಲಿಸ್ಕೊಳ್ಳೋದಕ್ಕೆ ನಾನು ಅಷ್ಟು ದುಡ್ಡು ಪಾರ್ಕ್ ಮಾಡೋದಕ್ಕೆ ನನ್ನ ಹತ್ರ ಇನ್ನೂ ಅಷ್ಟು ಬ್ಯಾಂಡ್ ವಿಡ್ತ್ ಇರಲಿಲ್ಲ. ಸೊ ತುಂಬ ಜನಕ್ಕೆ ಇದು ಗೊತ್ತಿತ್ತು. ಆದರೂ ನಮ್ಮ OG DVNs ಏನಿದೆ, ಹುಲಿ ಫ್ಯಾನ್ಸು, ಅವ್ರು ಯಾವತ್ತೂ ಹುಲಿನ ಬಿಟ್ಕೊಳ್ಳೋಕ್ಕೆ ರೆಡಿನೇ ಇದ್ದಿದ್ದಿಲ್ಲ. ಇರಲಿ, ಆದರೂ ಒಂದು ಕೈ ನೋಡ್ಬಿಡೋಣ, ಎಷ್ಟು ದಿವಸ ಅಂತ ಜ್ಞಾಪಕ ಇಟ್ಕೊತಾರೆ, ಬಿಡು ನಾನು ಇನ್ನೂ ಬೆಟರ್ ಬೈಕ್ಸ್ ತೋರಿಸಿದ್ಮೇಲೆ ಸುಮ್ಮನೆ ಆಗೋಯ್ತಾರೆ ಅಂತ ಮರ್ತೋಗ್ಬಿಡ್ತಾರೆ ಅಂತ ನಾನು ಆ ಕ್ಯಾಲ್ಕುಲೇಷನಲ್ಲಿ ಐ ಹ್ಯಾಡ್ ಟು ಡೂ. ನನ್ನ ಗೋಲ್ಸ್ ಏನಿತ್ತು ನಾನು ಅದನ್ನು ಅಚೀವ್ ಮಾಡಲೇಬೇಕಾಗಿತ್ತು. ಒಳ್ಳೊಳ್ಳೆ ಫ್ಲಾಗ್ಶಿಪ್ ಗಾಡಿ, ಎಲ್ಲ ಫ್ಲಾಗ್ಶಿಪ್ ಗಾಡಿಗಳು ನೋಡೋದು ನನ್ನ ಡ್ರೀಮು. ಆ್ಯಂಡ್ ನನ್ನ ಲಿಸ್ಟಲ್ಲಿ ಇನ್ನೂ ಸುಮಾರು ಗಾಡಿಗಳಿದ್ದಾವೆ, ಯಾವುದಾವುದೋ ಗಾಡಿಗಳಿದ್ದಾವೆ, ಅದೆಲ್ಲ ನಮ್ಮ ದೇಶದಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಎಷ್ಟಿದಾವೋ ಅಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹಿಂಗಾಗಿ 10RR ಆದಮೇಲೆ ಐ ಥಿಂಕ್ ಸಲಾಗ ತೊಗೊಂಡೆ ನಾನು, S1000RR. ಸೊ ಮಲ್ಟಿಪಲ್ ಬೈಕ್ಸ್ ಆಗ್ಬಿಡ್ತು. ಅವಾಗಲೇ ನನಗೆ ಸ್ವಲ್ಪ ಜಾಸ್ತಿ ವೆಯ್ಟ್ ಆಗ್ತಿತ್ತು, ಮೈಂಟೈನ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಎರಡೆರಡು ಬೈಕ್ ಇಟ್ಕೊಂಡು ಅದಕ್ಕೆ ಎರಡಕ್ಕೂ ಇನ್ಶೂರೆನ್ಸ್ ಕೊಟ್ಟು ಫ್ಯೂಯಲ್ ಓಡಿಸೋ, ಡೈಲಿ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ಕೋ, ತುಂಬ ರಿಸ್ಕಿ ಗುರು. ದೊಡ್ಡ ದೊಡ್ಡ ಸೂಪರ್ ಬೈಕ್ಸ್ ಎಲ್ಲ ಇಡಬೇಕಂದ್ರೆ ನಿಮ್ಗೊಂದು ಪ್ರೈವೇಟ್ ಪಾರ್ಕಿಂಗ್ ಇರಬೇಕು, ಅದಕ್ಕೆ ಬ್ಯಾಂಡ್ ಬಿಡ್ತೆ ಬೇರೆ, ಅದಕ್ಕೆ ಬ್ಯಾಕ್ಗ್ರೌಂಡೇ ಬೇರೆ ಥರ ಇರಬೇಕು. ನಮ್ಮಂಥವ್ರಲ್ಲ ಆ ಥರ ದೊಡ್ಡ ಮಲ್ಟಿಪಲ್ ಬೈಕ್ಸ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ S1000RR ಬಂದಮೇಲೆ ಆದರೂ ಇಟ್ಕೊಂಡಿದ್ದೆ ಅನಿಸುತ್ತೆ ನಾನು ಆ ಗಾಡಿನ. S1000RR ಸ್ವಲ್ಪ ತುಂಬ ಲಿಮಿಟೆಡ್ ಶಾರ್ಟ್ ಪೀರಿಯಡ್ ಟೈಮ್ ಇಟ್ಕೊಂಡು ಕೊಟ್ಬಿಟ್ಟೆ. ಆಮೇಲೆ ಟುಯೋನೋ ಅಂತ ಗಾಡಿ ಬಂತು. ಟುಯೋನೋ 1100 ಫ್ಯಾಕ್ಟ್ರಿ ಬಂದಮೇಲೆ ಅನ್ಸುತ್ತೆ ನಾನು 10RR ಕೊಟ್ಟಿದ್ದು. ನನಗೆ ಸರಿಯಾಗಿ ಜ್ಞಾಪಕ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಿದೆ, ಅದಾದಮೇಲೆ ಟುಯೋನೋ ಆದಮೇಲೆ ಎಷ್ಟು ಯಾವ್ಯಾವ ಗಾಡಿ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಗುರು. ನಾನು ಲಿಟ್ರಲಿ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಎಷ್ಟು ಬೈಕ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಅಂದರೆ, ಎಷ್ಟೋ ಬೈಕಲ್ಲಿ ನಾನು ಇದು ಇಟ್ಟಿದ್ದು ನಾನು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಅಷ್ಟು ಪಟ ಅಂತ ಎಲ್ಲ ಫ್ಲಾಗ್ಶಿಪ್ಗಳು, ಎಲ್ಲ ಬ್ರ್ಯಾಂಡಿದು ನೋಡಿದೆ. ನನಗೆ ನಾನು ಏನು ನೋಡ್ಬೇಕು, ನನ್ನ ವಿಷನ್ ಏನಿತ್ತೋ ಅದನ್ನು ನಾನು ಫುಲ್ಫಿಲ್ ಮಾಡಿಕೊಂಡೆ. ಆದರೆ ಜನ ನಾನು ಯಾವುದೇ ಬೈಕ್ ತೊಗೊಳ್ಳಿ, ಏನೇ ಮಾಡಲಿ, ಎಂಥ ಪುಡಿಂಗ್ ಬೈಕೇ ತೊಗೊಳ್ಳಿ, ಹುಲಿಗೆ ಕೊಡೋ ಅಷ್ಟು ಪ್ರಿಫರೆನ್ಸ್ ಬೇರೆ ಯಾವ ಗಾಡಿಗೂ ಕೊಡಲಿಲ್ಲ. ನಾನೇ ಓಪನ್ ಆಗಿ ಹೇಳ್ತೀನಿ, ನಮ್ಮ 10RRಗಿಂತ ನಾನು ಇಟ್ಟಿದ್ದು V4S ಆಗಲಿ, ನಮ್ಮ ಟುಯೋನೋ V4 ಆಗಲಿ, GSA ಬಿಡಿ, ಅದು ಕ್ಯಾಟಗರಿ ಬೇರೆ, CBR ಓಕೆ ಒಂದು ರೇಂಜ್ಗೆ, V4S ಎಲ್ಲ ಅನದರ್ ಲೆವೆಲ್ ಬೈಕ್ ಗುರು. ಅದೆಲ್ಲ ಅದರದ್ದು ಟೆಕ್ನಾಲಜಿನೇ ಬೇರೆ, ಡೆಸ್ಮೋ ವಾಲ್ಸು ಅದು ಇದು. ಇವಾಗ ನಮ್ಮ 10RR ಅಲ್ಲಿ ಇರೋದು ಬೇಸಿಕ್ ಟೆಕ್, ಸಿಂಪಲ್ ಜಾಪನೀಸ್ ಮೆಕ್ಯಾನಿಸಮ್, ಬಟ್ ವೆರಿ ವೆರಿ ರಿಲಯಬಲ್. 10RRದು ಸ್ಪೆಷಲ್ ಏನಂದರೆ ಇಟ್ಸ್ ಅ ಹೋಮೋಲೊಗೇಷನ್ ಸ್ಪೆಷಲ್. ಈಗ ಈ ಕವಾಸಾಕಿಯವರು WSBKನಲ್ಲಿ ಇದ್ದರು. WSBKನಲ್ಲಿ 10RR ಇಟ್ಕೊಂಡೆ ಅವರು ಜಾನಥನ್ ರೇ ಓಡಿಸ್ತಾ ಇದ್ದ ಗಾಡಿನ. ಆಲ್ಮೋಸ್ಟ್ 2-3 ಟೈಮ್ಸು ಕಂಟಿನ್ಯೂಸ್ ಆಗಿ ಚಾಂಪಿಯನ್ಶಿಪ್ ಹೊಡೆದ. ಎಲ್ಲ ಇಯರು ಅವನೇ ಗೆಲ್ತಾ ಇದ್ದ 10RRಲ್ಲಿ. ಇವ್ರೇನು ಮಾಡಿದ್ರು, 1 ವರ್ಷಕ್ಕೆ ಬೇಡ ಈ ಬೈಕ್ನ ಸ್ವಲ್ಪ ಇನ್ನೊಂಚೂರು ಅಪ್ಗ್ರೇಡ್ ಮಾಡೋಣ, ಇನ್ನೊಂದು ಸ್ವಲ್ಪ ನಮಗೆ ಹೋಲ್ಡ್ ಎಡ್ಜ್ ಸಿಗಲಿ ಅಂತ ಹೇಳ್ಬಿಟ್ಟು 10RR ಮಾಡಿದ್ರು ಟ್ರ್ಯಾಕ್ಗೆ ಅಂತ. ಆ WSBKನಲ್ಲಿ ನೀವು ಒಂದು ಬೈಕ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಅದು ರೋಡಲ್ಲಿ ಕೂಡ ಸೇಲ್ಗೆ ಇರಬೇಕು. ಹಾಗಾಗಿ ಈ 10RR ಅವರು ಟ್ರ್ಯಾಕಿಗೆ ರೆಡಿ ಮಾಡಿದಾಗ 500 ಬೈಕ್ಸ್ ಮಾಡಿದ್ರು ರೋಡಲ್ಲಿ ಸೇಲ್ ಮಾಡೋದಕ್ಕೆ. ಯಾಕಂದರೆ ಅದು ರಿಕ್ವೈರ್ಮೆಂಟು WSBKಗೆ. ಇವ್ರು ರೋಡಲ್ಲಿ ಸೇಲ್ ಮಾಡಲ್ಲ ಆ ಗಾಡಿನ ಅಂದರೆ ಈ ಟ್ರ್ಯಾಕಲ್ಲಿ ಓಡ್ಸೋಕ್ಕೆ ಬಿಡಲ್ಲ. ಆ ಚಾಂಪಿಯನ್ಶಿಪ್ಗೆ WSBKನಲ್ಲಿ ಎಂಟ್ರಿ ಇಲ್ಲ ಆ ಮಾಡಲ್ಗೆ. ಸೊ ಹಾಗಾಗಿ 500 ಬೈಕ್ ಮಾಡಿದ್ರು ಪಬ್ಲಿಕ್ಕಿಗೆ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ಥರ ಫೀಲ್ಡಿಗೆ ಬಂದಿದ್ದ ಗಾಡಿನೇ ZX10RR 2017ನಲ್ಲಿ. ಸೊ ಇದನ್ನ ಹೋಮೋಲೊಗೇಷನ್ ಸ್ಪೆಷಲ್ ಅಂತಾರೆ. ರೇಸ್ಗೋಸ್ಕರನೇ ಮಾಡಿರೋ ಗಾಡಿ ಇದು. ಪಬ್ಲಿಕಲ್ಲಿ ಸೇಲ್ ಮಾಡಬೇಕಾಗಿತ್ತು. ದಟ್ಸ್ ಅ ರಿಕ್ವೈರ್ಮೆಂಟ್ ಫಾರ್ ದ WSBK. ಸೊ ಇದನ್ನು ಮಾಸ್ ಪ್ರೊಡಕ್ಷನ್ ಮಾಡಲಿಲ್ಲ ಅವರು, ಓನ್ಲಿ 500 ಬೈಕ್ ಮಾಡಿದ್ರು. ಅದನ್ನು ವಿಂಟರ್ ಟೆಸ್ಟ್ ಎಡಿಷನ್ ಅಂತ ಹೆಸರಿಟ್ರು ಅದಕ್ಕೆ. ಸೊ ಆ ಲೆಗೆಸಿನೋ ಏನೋ ಅದ್ರದ್ದು ಕಂಟಿನ್ಯೂಸ್ ಆಗಿ ಚಾಂಪಿಯನ್ಶಿಪ್ ಹೊಡಿತಾನೆ ಇತ್ತು ಆ ಗಾಡಿ. ಜಾನಥನ್ ರೇ ಆಲ್ಮೋಸ್ಟ್ ಕನ್ಸಿಕ್ಯೂಟಿವ್ 3-4 ಇಯರ್ಸ್ ಏನೋ ಫುಲ್ ಚಾಂಪಿಯನ್ ಅವರು. ಸೊ ಆ ಲೆಗಸಿಗೋ, ಆ ಕಲರ್ಗೋ, ಆ ಸೌಂಡ್ಗೋ, ಆ ಡಿಸೈನ್ಗೋ ಏಂತಕ್ಕೆ ಹಿಟ್ ಆಯಿತು ಗೊತ್ತಿಲ್ಲ, ಸೂಪರ್ ಹಿಟ್ ಆಗೋಯ್ತು ಈ ಗಾಡಿ. ವರ್ಲ್ಡ್ ವೈಡು ZX10RR ಅಂದ್ರೆ ಒಂದು ಲೆವೆಲ್. ಮೈನ್ ಏನಂದರೆ ಅದು ಲಿಮಿಟೆಡ್.
ಅದು ಜನರಲ್ ಪ್ರೊಡಕ್ಷನಲ್ಲಿ ಇದ್ದಿದ್ದಿದ್ರೆ ನಂಬರ್ ಲಿಮಿಟ್ಸ್ ಏನು ಇದ್ದಿದ್ದಿಲ್ಲ ಅಂದರೆ ಅದೇನಂತ ಸ್ಪೆಷಲ್ ಇರ್ತಾ ಇರಲಿಲ್ಲ. ಬಟ್ ಇಟ್ಸ್ 500 ಇನ್ ದ ಹೋಲ್ ವರ್ಲ್ಡ್. ಸೊ ಅದೇ ಆ ಗಾಡಿದು ಸ್ಪೆಷಾಲಿಟಿ. ನಾವಿವಾಗ V4S ಅದು ಇದು ಅದಕ್ಕಿಂತ ಪಂಟ್ರ್ ಗಾಡಿಗಳು ಬೇಜಾನ್ ಇದಾವೆ ಮಾರ್ಕೆಟಲ್ಲಿ. ಬಟ್ ಇವೆಲ್ಲ ಜನರಲಿ ಆಕ್ಸೆಸಿಬಲ್. ನೀವು ಯಾವಾಗ ಶೋರೂಮ್ಗೆ ಹೋದ್ರು ನೀವು ದುಡ್ಡು ಎತ್ಕೊಂಡು ಹೋದ್ರೆ ಗಾಡಿ ಕೊಡ್ತಾರೆ. ಬಟ್ ಈ 10RR ಹಂಗಲ್ಲ. ಇವಾಗ ನಿಮ್ಮ ಹತ್ರ ಎಷ್ಟು ದುಡ್ಡು ಇದ್ರೂ ಸಿಗಲ್ಲ ಈ ಗಾಡಿ, ಯಾಕಂದ್ರೆ ಇಲ್ಲ ಸೇಲ್ಗೆ. ಇಟ್ಸ್ ಅ ಲಿಮಿಟೆಡ್ ಪ್ರೊಡಕ್ಷನ್. ಒಂಥರ ಕಲೆಕ್ಟರ್ಸ್ ಪೀಸ್ ಗಾಡಿ ಅದು. ಆಮೇಲೆ ಅದ್ರದ್ದು ಸೌಂಡು, ಅದ್ರದ್ದು ಇಂಜಿನ್ ಟ್ಯೂನಿಂಗು, ಅದು ಇದು ಅದೊಂಥರ ಬೇರೆ ಲೆವೆಲ್ ನಶೆಗುರು. ಅದಕ್ಕೆ ಜನಕ್ಕೆ ತುಂಬ ಇಷ್ಟ ಆಗೋಯ್ತು ಆ ಗಾಡಿ. ಸೊ ಹಂಗೆ ನೋಡೋಕೆ ಹೋದರೆ ನಾನು R1M ಕೂಡ ಇಟ್ಟಿದ್ದೆ. R1M ಇಸ್ ಸಚ್ ಅ ರೇರ್ ಬೈಕ್. ಎಷ್ಟು ರೇರ್ ಬೈಕ್ ಅಂದರೆ ಇಡೀ ಇಂಡಿಯಾದಲ್ಲಿ ಪ್ರಾಬ್ಲಿ ನನ್ನ ಹತ್ರ ಇದ್ದಿದ್ದು R1M ಒಂದೇ ರೋಡ್ ಲೀಗಲ್ ಬೈಕ್. ಇನ್ನೊಂದು 2 ಇತ್ತು, ಅದು ಓನ್ಲಿ ಟ್ರ್ಯಾಕ್ಸ್, ಅದು ರಿಜಿಸ್ಟರ್ ಮಾಡಿರಲಿಲ್ಲ ಅನ್ಸುತ್ತೆ ನನಗೆ ಗೊತ್ತಿದ್ದಿದ್ದು ಇನ್ಫಾರ್ಮೇಷನ್ ಪ್ರಕಾರ. ನನ್ನ ಹತ್ರ ಇದ್ದಿದ್ದು R1M, ಓನ್ಲಿ R1M ಇನ್ ಇಂಡಿಯಾ ಲೀಗಲ್ ಆಗಿ ರಿಜಿಸ್ಟರ್ ಆಗಿದ್ದು. ಬಟ್ ಜನ ಅದಕ್ಕೂ ನಮ್ಮ 10RR ಕೊಡೋ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಥವಾ ಹೈಪ್ ಕೊಟ್ಟಿಲ್ಲ. ದೇ ಡಿಡ್ಂಟ್ ಲೈಕ್ ಇಟ್. ಸೊ ನನಗೊಂದು ಅರ್ಥ ಆಗೋಯ್ತು, ನಾನು ಎಂಥ ಬೈಕ್ ಎತ್ಕೊಂಡ್ಬಂದ್ರು, ಎಂಥ ಪುಡಿಂಗ್ ಗಾಡಿನೇ ತೊಗೊಂಬಂದ್ರು, 10RRದು ಹವಾ ಯಾವುದೂ ಬೀಟ್ ಮಾಡಲ್ಲ. 10RRದು ಲೆಗಸಿನೇ ಹಂಗೆ ನಮ್ಮ ಜನಕ್ಕೆ ಅಷ್ಟು ಫೇವ್ರೇಟ್ ಆಗ್ಬಿಡೈತೆ ಗಾಡಿ. ಸೊ ಇದು ನನಗೆ 10RR ಮಾರಿದ್ದ ಒಂದು 2 ಇಯರ್ಸ್ ಆದ್ರೂ ಜನ ಯಾವಾಗ ಮರೀಲಿಲ್ಲ. ಯಾವಾಗ ನಾನು ಯಾವ ಗಾಡಿ ತೊಗೊಂಡ್ರು, ಬ್ರೋ ಹುಲಿ ಯಾವಾಗ ಬರುತ್ತೆ, ನಮ್ಗೆ ಈ ಗಾಡಿ ಇಷ್ಟ ಇಲ್ಲ, ಹುಲಿ ತೋರಿಸಿ ಬ್ರೋ. ಹೋಗೋದು ಇದು ಕಡೆ ಎಲ್ಲ ಜನ ಸಿಕ್ಕೋರೆಲ್ಲಾರು ಅದನ್ನೇ ಕೇಳೋರು, ಬ್ರೋ ನಿಮ್ಮ ಹತ್ರ ಒಂದು ಬ್ಲ್ಯಾಕ್ ಕಲರ್ ಗಾಡಿ ಇತ್ತಲ್ಲ, ಅದು ಎಲ್ಲಿ ಏನು ಮಾಡಿದ್ರಿ, ಕಾಣಿಸ್ತಾನೆ ಇಲ್ಲ, ಈ ಥರ ಕ್ವಶನ್ಗಳು ಕೇಳೋರು. ನಮ್ಮ ಫ್ಲ್ಯಾಟಲ್ಲೇ ಒಬ್ರು ಯಾವುದೋ ಬೇರೆ ಬ್ಲಾಕ್ ಅವರು ಮೊನ್ನೆ ಯಾವಾಗೋ ಸಿಕ್ಕಿದ್ರು, ಒಂದು 6 months ಬ್ಯಾಕ್ ಸಿಕ್ಕಿದಾಗ, ವೇರ್ ಇಸ್ ಯುವರ್ ಬ್ಲ್ಯಾಕ್ ಕವಾಸಾಕಿ ದಟ್ ಯು ಹ್ಯಾಡ್, ಇಟ್ ಹ್ಯಾಡ್ ಅ ಬ್ಯೂಟಿಫುಲ್ ಸೌಂಡ್ ಮ್ಯಾನ್, ಐ ಸ್ಟಿಲ್ ರಿಮೆಂಬರ್ ಇಟ್ ಅಂತ ಹೇಳ್ತವ್ರೆ ಅವರು ನನಗೆ. ಸೊ ನನಗೆ ನಾನೇ ಕ್ರಿಯೇಟ್ ಮಾಡಿದ್ದು, ನೀನೇ ಸಾಕಿದ ಗಿಣಿ ಅಂತ ಆ ಥರ ಆಗ್ಬಿಡ್ತು. ಅಂದರೆ ಅದೇನು ಅರ್ಧಾಗಿ ನನ್ನೇನು ಕುಕ್ಲಿಲ್ಲ, ಬಟ್ ನಾನು ಕೊಟ್ಬಿಟ್ನಲ್ಲ. ಸೊ ಕೊಟ್ಟಿದ್ದಾದ್ಮೇಲೆ ಈಗ ನಾನು ಕೊಡೋವಾಗೂ ಅವ್ರಿಗೆ ಯಾರು ಬೈಯರ್ ನನ್ನ ಹತ್ರ ತೊಗೊಂಡಿದ್ರು ಅವ್ರಿಗೆ ಹೇಳಿದೆ, ಗುರು ಈ ಗಾಡಿಗಿರೋ ಮಾರ್ಕೆಟ್ ನಿಂಗೆ ಐಡಿಯಾನೇ ಇಲ್ಲ, ಇದು ನನ್ನ ಹೆಸರಲ್ಲೇ ಇರಲಿ, ನಾನೇ ವಾಪಸ್ ತೊಗೋತೀನಿ, ಐ ಆಮ್ ಶೋರ್ ನಿಮಗೆ ಬೇರೆ ಪ್ಲ್ಯಾನ್ಸ್ ಇರುತ್ತೆ ಫ್ಯೂಚರಲ್ಲಿ, ನನಗೆ ಕೊಟ್ಬಿಡಿ ಅಂತ. ಯಾಕಂದರೆ ಅವರು ಬೇಜಾನ್ ಗಾಡಿ ಎಲ್ಲ ನೋಡಿದ್ರು ಮುಂಚೆ ನನ್ನ ಹತ್ರ ಗಾಡಿ ತೊಗೊಂಡವ್ರು. ಅವ್ರ ಹತ್ರನೂ GSX-R ಇತ್ತು, 2016 ಮಾಡಲ್ ಇತ್ತು, ನಂದು 2013 ಮಾಡಲ್ ಇದ್ದಿದ್ದು. ಅವ್ರ ಹತ್ರ 16 ಮಾಡಲ್ ಲಿವರಿ ಎಡಿಷನ್, MotoGP ಲಿವರಿ ಎಡಿಷನ್ ಇತ್ತು. ಅದು ಕೊಟ್ಟು ಇದನ್ನು ತೊಗೊಂಡ್ರು ಅವ್ರು, ನನ್ನ ಹತ್ರ 10RR ತೊಗೊಂಡ್ರು. ಸೊ ನನಗೆ ಯಾರು R1M ಕೊಡಿಸಿದ್ರಲ್ಲ ಡೀಲರು, ಅವರನ್ನೇ ಈಗ ನನ್ನ ಗಾಡಿ ಡೀಲ್ ಮಾಡಿಸ್ಕೊಟ್ಟಿದ್ದು ಅವ್ರಿಗೆ. ಸೊ ಅವ್ರಿಗೆ ಹೇಳಿದೆ ನಾನು, ಕೊಟ್ಟರೆ ನನಗೆ ಕೊಡಿ ಅಂತ. ಆಮೇಲೆ ಸರಿ ಆಯಿತು, 1 ವರ್ಷ ಆಯಿತು, 1.5 ವರ್ಷ ಆಯಿತು. ಆಮೇಲೆ ನಾನು ಅವ್ರನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಗುರು ಜನ ಏನೇ ಮಾಡಿದ್ರು ಈ ಗಾಡಿನ ಮರೀತಾ ಇಲ್ಲ, ದಯವಿಟ್ಟು ನನಗೆ ವಾಪಸ್ ಕೊಟ್ಬಿಡು. ನಿಂದು ಏನು ಪ್ರೈಸ್ ಇದೆ ನಾನು ಡಿಪ್ರಿಷಿಯೇಟು ಮಾಡಲ್ಲ, ನೀನು ಎಷ್ಟು ಕೊಟ್ಟಿದ್ದೋ ಅಷ್ಟೇ ವಾಪಸ್ ಕೊಡ್ತೀನಿ. ಸರಿ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಕೇಳಿದ್ರು ಅವರು ತೊಗೊಂಡಿದ್ದ ಪ್ರೈಸ್ಗಿಂತ ಜಾಸ್ತಿನೇ ಒಂಚೂರು ಕೇಳಿದ್ರು. ಆಯಿತು, ಓಕೆ ನಾನು ಕೊಡ್ತೀನಿ, ನನಗೆ ಇವಾಗ ಓಕೆ, ನನಗೆ ಆ ಗಾಡಿ ಅಷ್ಟು ಇಂಪಾರ್ಟೆಂಟು, ನನಗೆ ಕೊಡಿ ಆಯಿತು ಅಂತ ಹೇಳಿದಾಗ, ಯು ಆರ್ ಸ್ಟಿಲ್ ನಾಟ್ ಶೋರ್ ಅಬೌಟ್ ಗಿವಿಂಗ್ ಇಟ್. ಅವ್ರಿಗೂ ಅದನ್ನು ಕೊಟ್ಟು ಬೇರೆ ನೆಕ್ಸ್ಟ್ ಏನಿದೆ, ಎಲ್ಲ ನಾರ್ಮಲ್ ಗಾಡಿಗಳೇ, ಎಲ್ಲ ರೇಟಿರೋ ಗಾಡಿಗಳೆಲ್ಲ ಇದು ಹೋದರೆ ಈ ಥರದ್ದು ಇನ್ನೊಂದು ಸಿಗಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಈ ನೆವರ್ ವಾಂಟೆಡ್ ಟು ಗಿವ್ ಇಟ್, ನಾನು ಕೊಡಲ್ಲ ಬ್ರೋ ಅಂತಲೇ ಹೇಳ್ತಾ ಇದ್ರು. ಯಾವಾಗ ಫೋನ್ ಮಾಡಿದ್ರು, ಬ್ರೋ ಇನ್ನೊಂದು 3 ತಿಂಗಳು ಬಿಟ್ಟು ಫೋನ್ ಮಾಡಿ, 3 ತಿಂಗಳು ಅನ್ಕೊಂಡು 3 ವರ್ಷ ಆಗೋಯ್ತು ಅದು. ನಾನು ಒಂದು ಸತಿ ಇವಾಗ ಅವ್ರು ನಮ್ಮ ಹತ್ರ ದುಡ್ಡು ಕೊಟ್ಟು ಗಾಡಿ ತೊಗೊಂಡವ್ರೆ, ನಾನು ಅವ್ರನ್ನ ಫೋರ್ಸು ಮಾಡೋಕ್ಕಾಗಲ್ಲ. ಇಟ್ಸ್ ಅಪ್ ಟು ಹಿಮ್, ಇಟ್ಸ್ ಹಿಸ್ ಡಿಸಿಷನ್. ಅವ್ರ ಗಾಡಿ ಇವಾಗ ಅದು, ನಾನೇನು ಧಮ್ಕಿ ಹಾಕೋಕ್ಕಾಗಲ್ಲ, ಅವ್ರು ಕೊಟ್ಬಿಡು ಗಾಡಿ, ಇಲ್ಲ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಇಟ್ಸ್ ಅಪ್ ಟು ಹಿಮ್. ಸೊ ಹಿಂಗೆ ಆಗ್ತಾ ಆಮೇಲೆ ಲಾಸ್ಟಿಗೆ, ಬ್ರೋ ನಂದು ಇನ್ನೇನು ಮ್ಯಾರೇಜ್ ಆಗಿಬಿಡುತ್ತೆ, ಮ್ಯಾರೇಜ್ ಆದಮೇಲೆ ಕೊಟ್ಬಿಡ್ತೀನಿ, ಆಮೇಲೆ ಏನು ಗಾಡಿ ಓಡಿಸಲ್ಲ ನಾನು ಅಂತಂದರು. ಕಡೆಗೆ ಅವ್ರ ಮದುವೆನೂ ಆಗೋಯ್ತು. ಅಣ್ಣ ಗಾಡಿ ಕೊಡೋಣ ಅಂತಂದೆ ತಿರ್ಗಾ ಅದೇ ಸ್ಟೋರಿನೇ. ನಾನು ಶಿಸ್ತಾಗಿ ಹೇಳ್ಬೇಕು, ಅಣ್ಣ ನೀವು ಒಂದು ಕೆಲಸ ಮಾಡಿ, ಆ ಗಾಡಿ ನನ್ನ ಹೆಸರಲ್ಲಿ ಇರೋವರೆಗೂ ನನ್ನ ತಲೆಯಲ್ಲೂ ಒಂದು ಹುಳ ಇರುತ್ತೆ, ನಿಮ್ಮನ್ನ ಕೇಳಬೇಕು ಅಂತ ನೀವು ಟ್ರಾನ್ಸ್ಫರ್ ಮಾಡ್ಕೊಬಿಡಿ ನಿಮ್ಮ ಹೆಸರಿಗೆ ಅಂತ ಅಂದೆ. ಹಿ ವಾಸ್ ಓಕೆ ಫಾರ್ ಇಟ್. ಅವರು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರು ಆಮೇಲೆ ಅವ್ರ ಹೆಸರಿಗೆ. ಈ ಗ್ಯಾಪಲ್ಲಿ ಏನಾಗಿತ್ತು, ನಾನು ಅಲ್ಲಿ ತನಕ ಏನು ಅಂದ್ಕೊಂಡಿದ್ದೆ, 3 10RR ಇರೋದು ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡಿದ್ದೆ. ನಮ್ಮದು 1616 ಹುಲಿ, ನಮ್ಮ 10RR ಆನ್ ಸ್ಟೆರಾಯ್ಡ್ಸ್ದು, ಆಮೇಲೆ ನಮ್ಮ ವಿಶ್ವಾಸ್ ಅವ್ರದ್ದು CBU ಗಾಡಿ ಅವ್ರದ್ದು. ಇವಾಗ ಧೀಮಂತ್ ಅವ್ರ ಹತ್ರ ಇದೆ, ಅದು 3 ಗಾಡಿನೇ ಇರೋದು ಕರ್ನಾಟಕದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಮ್ಮ ಡೀಲರ್ ಇದ್ದಾರಲ್ಲ, ಈ ನಮ್ಮ 10RR ಯಾರು ಇವ್ರಿಗೆ ಸೇಲ್ ಮಾಡಿಸ್ಕೊಟ್ರು, ನನಗೆ R1M ರೆಫರ್ ಮಾಡಿದವರು, ಅವ್ರು ಏನು ಮಾಡಿದರು, ಅವ್ರಿಗೆ ಗೊತ್ತಿತ್ತು DVಗೆ 10RR ಬೇಕೀಗ, ಇವರು ಕೊಡ್ತಾಯಿಲ್ಲ ವಾಪಸ್ಸು, ಏನು ಮಾಡೋಣ ಅಂತ ಹುಡುಕ್ತಾಯಿದ್ರು. ಫುಲ್ ಇಂಡಿಯಾ ಹುಡುಕ್ತಾಯಿದ್ರು. ಆ್ಯಕ್ಚುಲಿ ಅವರು ಫುಲ್ ಆಲ್ ಓವರ್ ಇಂಡಿಯಾ ಹುಡುಕ್ತಾಯಿದ್ರು. ಔಟ್ ಸ್ಟೇಟ್ದು 1-2 ಗಾಡಿ ಸೆಂಟ್ರಲ್ ಬಂತು ಅನಿಸುತ್ತೆ, MH ಗಾಡಿನೋ ಬೇರೆ ಯಾವುದೋ ಗಾಡಿ ಯಾವ ಸ್ಟೇಟ್ ಅಂತ ಗೊತ್ತಿಲ್ಲ, 1-2 ಗಾಡಿ ಬಂದಿತ್ತು
ಬೇಡ ಗುರು ನಾನು ಔಟ್ ಸ್ಟೇಟ್ ಗಾಡಿ ತಿರ್ಗಿ ಎತ್ಕೊಂಡು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅದು ಇದೆಲ್ಲ ತಲೆನೋವು, ನೋಡೋಣ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ದೋ. ಒಂದು 6 ತಿಂಗಳಿಗೆ ಮುಂಚೆ ನನಗೆ ಇನ್ನೊಂದು 10RR ಐತೆ ಇದು ಕರ್ನಾಟಕದಲ್ಲಿ ಅಂತ ಗೊತ್ತಾಗೋಯ್ತು. ಬ್ರದರ್, ಒಂದು 10RR ಇದೆ, ಇನ್ನೊಂದು ಕರ್ನಾಟಕ ಗಾಡಿನೇ ಇದೆ, ಯಾರಿಗೂ ಗೊತ್ತೇ ಇಲ್ಲ, ಇದು ನಿಮಗೂ ಗೊತ್ತಿಲ್ಲ ಐಮ್ ಶೋರ್ ಅಂತ ಅಂದ. ಗುರು ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋದೇ 3 ಗಾಡಿ, ಮೂರು ಗಾಡಿನೂ ನಮ್ಗೆ ಹಂಗೆಲ್ಲ ಇದ್ದಿದ್ದು. ಒಂದು ಗಾಡಿ ಐತೆ ಇರಿ ನಾನು ಮಾತಾಡ್ತೀನಿ, ಅವ್ರು ಕೊಡಕ್ಕೆ ರೆಡಿ ಇಲ್ಲ ಅಂತ. ಯಾಕೆ ಇಲ್ಲಿ ಏನಾಗ್ಬಿಟ್ಟಿತ್ತು, ಈ ಗಾಡಿ ಓನರು, ಈ ಹೊಸ 10RR ಓನರು ಇವರು ಈಸ್ ನಾಟ್ ಅ ಬೈಕರ್. ಅವ್ರಿಗೇನು ಗಾಡಿ ಕೊಡಬೇಕು ಮಾರಬೇಕು ಅನ್ನೋದೇನು ಇಂಟೆನ್ಷನ್ ಇಲ್ಲ. ಅವ್ರ ಗಾಡಿ ಆ ಟೈಮಲ್ಲಿ ತೊಗೊಂಡು ಇಟ್ಕೊಂಡ್ಬಿಟ್ಟವ್ರು ಸುಮ್ಮನೆ. ಅವ್ರಿಗೇನು ಚೇಂಜ್ ಮಾಡಬೇಕು ಗಾಡಿನ, ಅವ್ರ ಗಾಡಿ ಓಡಿಸೋದು ಇಲ್ಲ ಫಸ್ಟ್ ಆಫ್ ಆಲ್. ಈಸ್ ಜಸ್ಟ್ ಒಂಥರ ಕಲೆಕ್ಟರ್ಸ್ ಥರ, ಅವರು ಕಲೆಕ್ಟರ್ ಥರ ಒಂದು ಗಾಡಿ ಇಟ್ಕೊಂಡಿದ್ರು. ಅದು ಹ್ಯಾಸ್ ನೋ ಪ್ಲಾನ್ಸ್ ಆಫ್ ಗಿವಿಂಗ್ ಇಟ್. ಅವ್ರು ಕೊಡೋಕ್ಕೆ ಇಂದಾಟ್ ಆಗ್ತವ್ರೆ. ಬ್ರೋ ನೀನು ಏನಾರ ಮಾಡು, ಅವ್ರಿಗೆ ಕನ್ವಿನ್ಸ್ ಮಾಡು ನನಗೆ ಗಾಡಿ ಬೇಕದು ಅಂತ ಹೇಳ್ಬಿಟ್ಟು ಆ ಗಾಡಿ ನನಗೆ ಲಿಟ್ರಲಿ ಶಾಕು. ಹೆಂಗರು ಇಷ್ಟು ವರ್ಷ ಕಾಣಿಸ್ತಾ ಇರೋ ಗಾಡಿ ಇನ್ನೊಂದು 10RR ಅದು ಹೆಂಗೈತೆ ಕರ್ನಾಟಕದಲ್ಲಿ, ನನಗೆ ಗೊತ್ತಿಲ್ಲದೆ ಇರೋ 10RR ಅಂತ. ಸೊ ಈ ಗಾಡಿ ಏನಾಗೈತೆ 2017 ಮಾಡಲ್, ಇದು CBU ಮಾಡಲ್ಲು. ಸೇಮ್ ನಮ್ಮ ಇವ್ರದ್ದು ವಿಶ್ವಾಸ ಅವ್ರ ಹತ್ರ ಐತಲ್ಲ ಆ ಥರ CBU ಮಾಡಲ್ ಇದು. 9999 ಹುಲಿ, ಇದು 1616 ಅಲ್ಲ, ಇದು 9999 ಗಾಡಿ ನಂಬರ್, ಫ್ಯಾನ್ಸಿ ನಂಬರು. ಬರೀ 7,000 ಏನೋ ಓಡಿಸೋರು ಅಷ್ಟೇ. ಯಾವ ಲೆಕ್ಕ ಹಾಕೊಳ್ಳಿ, 2018 ಇವ್ರು ತೊಗೊಂಡಿರೋದು. ಸೇಮ್ ಇದನ್ನು 18 ಸೇಲ್ ಆಗಿರೋದು, ನಮ್ಮ ಹುಲಿನೂ 18 ಸೇಲ್ ಆಗಿರೋದು. ಬಟ್ ಇದು ಮಾಡಲ್ 17 CBU ಗಾಡಿ, ಇದು CKD ಅಲ್ಲ, CBU ಡೈರೆಕ್ಟ್ ಫ್ರಮ್ ಜಪಾನ್. ಸೊ 2018 ಬರೀ ಇನ್ನೂ 7,000 ಓಡಿಸೋರೆ ಅಂದರೆ ಗಾಡಿ ಜಾಸ್ತಿ ನಿಂತೇ ಇದೆ. ವರ್ಷಕ್ಕೆ 1,000 ಕಿಲೋಮೀಟ್ರ್ ಓಡಿಸಿದ್ರೆ ದೊಡ್ಡ ವಿಷಯ ವರ್ಷಕ್ಕೆ. ಸೊ ನನಗಂತೂ ಫುಲ್ಲು ತಲೆಗೆ ಇದಾಗ್ಬಿಡ್ತು, ಸೈಕ್ ಆಗ್ಬಿಡ್ತು. ಇನ್ನೊಂದು ಗಾಡಿ ಐತಲ್ಲ ಗುರು, ಆಯ್ತು ಬಿಡು ಇವ್ರು ಹೆಂಗಿರು ಕೊಡ್ತಾ ಇಲ್ಲ, ಈ ಗಾಡಿ ಏನಾದರೂ ಮಾಡಿ ಹೊಡೆಯಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಅದ್ರ ಮೇಲೆ ವರ್ಕಿಂಗ್ ಫೀಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಗಾಡಿನ ಎತ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದು. ಅವ್ರ ಪಾಪ ಕೊಡೋಕೆ ರೆಡಿ ಇಲ್ಲ. ಅದು ಅವ್ರಿಗೇನು ದುಡ್ಡು ಅವಶ್ಯಕತೆ ಇಲ್ಲ, ಅವರು ಹೆವಿ ಬಿಗ್ ಶಾಟ್. ಸರಿ ಆಯಿತು, ಇಟ್ಕೊಂಡು ಏನು ಮಾಡೋದು, ಅವರು ಓಡಿಸಲ್ವಲ್ಲ ಹೆಂಗಿದ್ರು. ಸರ್ ಇಟ್ಕೊಂಡೇ ತುಕ್ಕಿಡಿತೈತೆ ಗಾಡಿ, ಕೊಟ್ಬಿಡ್ರಿ ನಮಗೆ ಅಂತ ಹೇಳ್ಬಿಟ್ಟು ಹಂಗೆ ಕನ್ವಿನ್ಸ್ ಮಾಡಿ ಆಮೇಲೆ ಸರಿ ಆಯಿತು. ಅವರು ದೊಡ್ಡ ಮನ್ಸು ಮಾಡಿದ್ರು. ಅವರು ಒಂದು ಪ್ರೀಮಿಯಮ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ ಗಾಡಿಗೆ. ಅಂದರೆ ಗಾಡಿ ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆಯಿತು ಸರ್ ಮಾಡೋಣ. ಇವಾಗ ನಾನು ಎಷ್ಟೆಷ್ಟೋ ಬೈಕ್ಗಳು ನೋಡ್ಬಿಟ್ಟಿದ್ದೀನಿ, ತುಂಬ ಇನ್ನೂ ಜಾಸ್ತಿ ರೇಟ್ ಎಕ್ಸ್ಪೆನ್ಸಿವ್ ಬೈಕ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಮ್ಮ V4S ಅದೆಲ್ಲ ತೊಗೊಂಡ್ರೆ, ನಮ್ಮ GSA ಅವೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗಾಡಿಗಳವಲ್ಲ. ನಮ್ಮ 10RR ಇರೋ ಮಾರ್ಕೆಟ್ಗಿಂತ ಇವೆಲ್ಲ ಜಾಸ್ತಿ ರೇಟು, ಯೂಸ್ಡ್ ಬೈಕಲ್ಲೇ ನಾನು ಹೇಳ್ತಾ ಇರೋದು. ಸೊ ಅಷ್ಟೇ ಸ್ಪೆಂಡ್ ಮಾಡಿರುವಾಗ ಇವಾಗ ನಮ್ಮ ಜನಕ್ಕೆ ಇಷ್ಟ ಗಾಡಿ, ಇದಕ್ಕೆ ನಾವು ಸ್ಪೆಂಡ್ ಮಾಡಲ್ವಾ? ಸರಿ ಆಯಿತು ಮಾಡೋಣ, ನೀನು ತಲೆ ಕೆಡ್ಸ್ಕೊಬೇಡ, ಅವ್ರು ಎಷ್ಟನ್ನ ಹೇಳಲಿ ಮಾಡೋಣ ಅಂತೇಳ್ಬಿಟ್ಟು ಕಡೆಗೆ ಡೀಲ್ ಫೈನಲೈಸ್ ಮಾಡಿ ಈ ವರ್ಷ, ಆ್ಯಕ್ಚುಲಿ ಲಾಸ್ಟ್ ಇಯರಿಂದನೇ ವರ್ಕ್ ಮಾಡ್ತಾ ಇದ್ದಿದ್ದು ಈ ಗಾಡಿಗೆ. ಈ ವರ್ಷ ಆಮೇಲೆ ಕೊಡ್ತೀನಿ ಅಂತ ಫೈನಲ್ ಆಗಿ ಅವ್ರು ಹೇಳಿ. ಅದು ಗಾಡಿ ಬೆಂಗಳೂರು ಗಾಡಿ ಅಲ್ಲ, ಅದು ಎಲ್ಲೋ ಆಚೆ ಕಾಡಲ್ಲಿತ್ತು. ಬೆಂಗಳೂರಲ್ಲಿ ಇದ್ದಿದ್ರೆ ಗಾಡಿ ನನಗೆ ಗೊತ್ತಾಗ್ಬಿಟ್ಟಿರೋದು. ಯಾಕಂದರೆ ಇದು ನಮ್ಮದು ಅಂಟಿಂಗ್ ಗ್ರೌಂಡು. ಇಲ್ಲಿ ಯಾವ ಗಾಡಿ ಯಾರ ಹತ್ರ ಏನು ಗಾಡಿ ಐತೆ ಎಲ್ಲ ನಮ್ಗೆ ಗೊತ್ತಿರುತ್ತೆ. ಇದು ಕರ್ನಾಟಕದಲ್ಲಿತ್ತು, ಅಥವಾ ಬೆಂಗಳೂರಲ್ಲಿ ಇರಲಿಲ್ಲ. ಸೊ ನಮ್ಗೆ ಅದಕ್ಕೆ ಈ ಗಾಡಿ ಎಲ್ಲೂ ಕಾಣಿಸ್ಲಿಲ್ಲ. ಮೊರೋವರ್ ಅವರು ಬೈಕರ್ ಕೂಡ ಅಲ್ಲ. ಸೊ ಹಾಗಾಗಿ ಈ ಗಾಡಿ ಯಾವಾಗ ಅಂಡರ್ಗ್ರೌಂಡ್ ಒಂಥರ ಗೋಸ್ಟ್ ಥರ ಐತಿ ಈ ಗಾಡಿ. ನೋಡಿ, ಈ ಥರ ಎಷ್ಟೊಂದು ಎಕ್ಸ್ಕ್ಲೂಸಿವ್ ಗಾಡಿಗಳು ಎಲ್ಲೆಲ್ಲೋ ಬಚ್ಚಿಕೊಂಡಿರ್ತವೆ, ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಎಲ್ಲರೂ ಆಚೆ ಕಾಣಿಸ್ಕೊಂಡ್ರೆ ಯಾರಿಗಾನ ಸ್ಪಾಟರ್ಸ್ ಗೀಟರ್ಸು ಹೊಡೆದ್ಬಿಡ್ತಾರೆ, ನಮ್ಗೆ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ಈ ಥರ ಎಲ್ಲೋ ಊರಾಚೆ ಇರೋ ಗಾಡಿಗಳು ನಮ್ಗೆ ಐಡಿಯಾನೇ ಇರಲ್ಲ. ಸೊ ಅಂತೂ ಫೈನಲಿ ಒಂದು 10RR ಸಿಗ್ತಲ್ಲ ಗುರು, ಅದು CBU ಗಾಡಿ ನನಗೆ ಈ ಸರಿ ಸಿಕ್ಕಿರೋದು. ಸೊ ಇಟ್ಸ್ ನಾಟ್ ದ ಸೇಮ್ 1616 ಹುಲಿ ಅಲ್ಲ ನಾನು ತೊಗೊಂಡಿರೋದು ವಾಪಸ್ಸು. ಇಟ್ಸ್ ಅ ನ್ಯೂ ಬೇರೆ ಹುಲಿ, ಇದು ಹುಲಿ 2.2 ಅನ್ಕೊಳ್ಳಿ. CBU ಮಾಡಲ್ಸ್ ಆರ್ ಆ್ಯಕ್ಚುಲಿ ಒನ್ ಲೆವೆಲ್ ಹೈಯರ್ CKDಗಿಂತ. ಯಾಕಂದರೆ CBUನಲ್ಲಿ ನಿಮಗೆ ಸ್ಟೀಲ್ ಬೇಡೆಡ್ ಲೈನ್ಸು ಫ್ಯಾಕ್ಟ್ರಿಯಿಂದನೇ ಬಂದ್ಬಿಡುತ್ತೆ. ನಮ್ಮ CKD ನಮ್ಮ 1616 10RRಲ್ಲಿ ರಬ್ಬರ್ ಟ್ಯೂಬ್ದು ಲೈನ್ಸ್ ಇದ್ದಿದ್ದು, ಬ್ರೇಕ್ ಲೈನ್ಸು. ಬಟ್ ಈಗ ನಮ್ಮದು 9999 ಇವಾಗ ನಾನು ತೊಗೊಂಡಿರೋ 10RRಲ್ಲಿ ಸ್ಟೀಲ್ ಬೇಡೆಡ್ ಲೈನ್ಸ್, OMA ಸ್ಟೀಲ್ ಬೇಡೆಡ್ ಲೈನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಡೈರೆಕ್ಟ್ ಜಪಾನ್ ಮೇಡ್ ಇನ್ ಜಪಾನ್ ಅಂತ ಎಂಬಾಸಿಂಗ್ ಮಾಡಿರ್ತಾರೆ ಇದರಲ್ಲಿ ಚಾಸಿನಲ್ಲಿ. ನನ್ನ ಗಾಡಿ ತೋರಿಸ್ತೀನಿ ನಿಮ್ಗೆ. ಅದೆಲ್ಲ ಬಿಟ್ಟರೆ ಇಂಜಿನ್ ಎಲ್ಲ ಸೇಮೇ, ಬೇರೆ ಬಿಲ್ಟ್ ಎಲ್ಲ ಡೈರೆಕ್ಟ್ ಫ್ರಮ್ ಜಪಾನ್ ಅವ್ರ ಫ್ಯಾಕ್ಟ್ರಿನಲ್ಲೇ ರೆಡಿ ಆಗ್ಬಿಟ್ಟು ಹಂಗೆ ಬಂದಿರೋದು ಗಾಡಿ ಇದು. ಸೊ ಆ ಥರದೊಂದು ಗಾಡಿ ಸಿಕ್ತು ನನಗೆ. ಆ್ಯಂಡ್ ಇದರಲ್ಲಿ ಯಾವ ಥರ ಆಕ್ಸೆಸರೀಸ್ ಇದೆ, ಏನೇನಿದೆ ಎಲ್ಲ ನೋಡ್ತೀರಾ ನೀವು, ಅದ್ರದ್ದು ವೀಡಿಯೋ ಮಾಡೋವಾಗ ನೋಡ್ತೀರಾ. ಸೊ ಫೈನಲಿ ನಮ್ಮ ಡಿವಿಯನ್ಸ್ಗೆಲ್ಲ ಹಬ್ಬನೇ ಅಂತ ಹೇಳ್ಬೋದು. ದಿಸ್ ಇಸ್ ದ ಲೀಸ್ಟ್ ಐ ಕುಡ್ ಡೂ. ನಾನು ಆ್ಯಕ್ಚುಲಿ ಇವ್ರು ಕೊಟ್ಟಿದ್ದಿದ್ರೆ 2 years ಬ್ಯಾಕೆ ವಾಪಸ್ ನಾನು 10RR ತೊಗೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಜನ ಹುಲಿ ಅಂತ ಹೇಳ್ತಾ ಇದ್ದಾಗಲೇ ನನಗೆ ಸೈಕ್ ಆಗ್ಬಿಟ್ಟಿದ್ದು. ಆಯ್ತು ಬಿಡಪ್ಪ, ತಿರ್ಗಾ ಅದನ್ನೇ ತೊಗೊಳ್ಳೋಣ. ನಾನು ರೆಡಿ ಇದ್ದೆ, ಅವ್ರು ಕೊಡ್ತಾ ಇದ್ದಿಲ್ಲ ಗಾಡಿ ನನಗೆ. ಫೈನಲಿ ಇನ್ನೊಂದು ಹುಲಿ ಬೇಟೆ ಆಡಿ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸೊ ಐ ಥಿಂಕ್ ಐ ಹ್ಯಾವ್ ಕಮ್ ಒನ್ ಫುಲ್ ಸರ್ಕಲ್ ಡಾರ್ಲಿಂಗ್ಸ್. ಬೈ ನೌ ನಾನು ಎಲ್ಲ ಗಾಡಿ, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ದು ಎಲ್ಲ ಫ್ಲಾಗ್ಶಿಪ್ ಗಾಡಿಗಳು ನೋಡ್ಬಿಟ್ಟಿದ್ದೀನಿ. ಸುಜುಕಿನಲ್ಲಿ GSXR ನೋಡಿದ್ದೀನಿ. ಈ ಹೊಸ GSXR ನನಗೆ ಇಷ್ಟ ಇಲ್ಲ.
ಬಿಟ್ಟರೆ ಹಯಾಬುಜಾ ಒಂದೇ ಬ್ಯಾಲೆನ್ಸ್ ಇರೋದು ಅನಿಸುತ್ತೆ. ಹಯಾಬುಜಾ ಈಸ್ ಏನು ಇವತ್ತು ಶೋರೂಮ್ಗೆ ಹೋದ್ರೂ ಸಿಗತ್ತೆ ಗಾಡಿ, ಅದೇನು ಸ್ಪೆಷಲ್ ಗಾಡಿ ಏನಲ್ಲ ಅದು. ನಾವು ಇಟ್ಟಿದ್ದು ಲೈನಪ್ ನೋಡಿದ್ರೆ ನಮ್ಮ ಹತ್ರ ಇದ್ದಿದ್ದ ಗಾಡಿಗಳು ನೋಡಿದ್ರೆ ಇವಾಗಿರೋ 10R, ಈ ಹಯಾಬುಜಾ S1000R ಎಲ್ಲ ಬೇಸಿಕ್ ಒಂಥರ ಎಲ್ಲರ ಹತ್ರ ಇರೋ ಗಾಡಿಗಳೇ. ನೀವು ಇವತ್ತು ಶೋರೂಮ್ಗೆ ಹೋದ್ರೂ ಕ್ಯಾಶ್ ಎತ್ಕೊಂಡು ಆರಾಮಾಗಿ ಸಿಗುತ್ತೆ. ಬಟ್ ನನ್ನ ಹತ್ರ ಇರೋ ಗಾಡಿ ಯಾವುದೂ ಸಿಕ್ಕಲ್ಲ ಆ ಥರ. ಇವಾಗ ನಮ್ಮ ಸೂಪರ್ ಡ್ಯೂಕೆ ತೊಗೊಳ್ಳಿ, ಆಗೋಯ್ತು ಇದ್ರದ್ದು, ಸೂಪರ್ ಡ್ಯೂಕ್ದು ಬ್ಯಾಚೇ ಆಗೋಯ್ತು. ಇನ್ನು ಒಂದು ಗಾಡಿನೂ ಇಲ್ಲ ಇಂಡಿಯಾನಲ್ಲಿ. ನಿಮಗೆ ಬೇಕು ಕಾಸು ಎಷ್ಟೇ ಕಾಸು ಕೊಡ್ತೀನಿ ಅಂದರೂ ಶೋರೂಮಲ್ಲಿ ಗಾಡಿ ಇಲ್ಲ ಇವಾಗ. ನೀವು ಅದನ್ನ ಎಷ್ಟು ತಿಂಗಳು ವೆಯ್ಟ್ ಮಾಡಬೇಕೋ ಅದೂ ಗೊತ್ತಿಲ್ಲ. ಕೆಲವೊಂದು ಬ್ರ್ಯಾಂಡ್ಸ್ ಇದ್ದಾವೆ ಇನ್ನೂ ನಾನು ಹಿಡ್ದೇ ಇರೋಂಥದ್ದು. ಬಟ್ ಅದರ್ವೈಸ್ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್, ಮೋಸ್ಟ್ ಆಫ್ ದ ಫ್ಲಾಗ್ಶಿಪ್ ಗಾಡಿಗಳೆಲ್ಲ ಇಟ್ಬಿಟ್ಟು ನೋಡ್ಬಿಟ್ಟಿದ್ದೀವಿ. ಸೊ 10RR ಇಂದ ಸ್ಟಾರ್ಟ್ ಆಗಿ ಜರ್ನಿ ಒಂದು ಫುಲ್ ಸರ್ಕಲ್ ಹೊಡೆದು 10RRಗೆ ಬಂದು ನಿಂತ್ಕೊಂಡೈತಿ ಇವಾಗ ವಾಪಸ್ಸು. ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿಥಿಂಗ್ ಲೆಫ್ಟ್ ಫಾರ್ ಮೀ. ಅಂದರೆ ಬೈಕ್ ವರ್ಲ್ಡಲ್ಲಿ ಹೇಳ್ತಾ ಇರೋದು, ಬೀಯಿಂಗ್ ಹಿಯರ್ ಇನ್ ಇಂಡಿಯಾ ಬೈಕ್ ವರ್ಲ್ಡಲ್ಲಿ ಐ ಥಿಂಕ್ ಐವ್ ಡನ್ ಇಟ್ ಗುರು. ಸಾಕು. ಈಗಿರೋ ಫ್ಯೂಲು, ಇವಾಗಿರೋ ನಮ್ಗೆ ಮೈಂಡ್ ಸೆಟ್ ಕೂಡ ಇಲ್ಲ ಮುಂಚೆ ಥರ. ಮುಂಚೆ ಆದರೆ ಇವಾಗ ನೋಡಿ ಕೆಳಗಡೆ 2-3 ಗಾಡಿ ಇದ್ರೂ ಓಡಿಸ್ಬೇಕು ಅಂತ ಮನಸ್ಸೇ ಬರೋಲ್ಲ. ಮುಂಚೆ ಆದರೆ ಅವನಿಗೆ ನನ್ನ ಹತ್ರ RC390 ಎಲ್ಲ ಇದ್ದಾಗ ಕನ್ಸು ಕಾಣ್ತಾ ಇದ್ವಿ ಲಿಟ್ರಲಿ. ನನ್ನ ಹತ್ರ ಒಂದು ಸೂಪರ್ ಸ್ಪೋರ್ಟ್ ಇದ್ದರೆ ಸಾಕು ಗುರು ಅಂತ ಅನ್ಕೋತಿದ್ದೆ. ಈಗ ಹೀಗೆಲ್ಲ ಇದೆ, ಮೈಂಡ್ ಸೆಟ್ಟೇ ಇಲ್ಲ ಓಡಿಸ್ಬೇಕು ಅಂತ. ಐ ಥಿಂಕ್ ಅದೇ ನಮ್ಮದು ಟೈಮ್, ನಮ್ಮ ಸ್ಯಾಚುರೇಷನ್ ಆಗೋಯ್ತು ನಮ್ಮ ಮೈಂಡ್ ಸೆಟ್ಟು ಓಡಿಸಿ ಗಾಡಿನ. ಐ ಥಿಂಕ್ ಐವ್ ಹ್ಯಾಡ್ ಎನಫ್. ಬಟ್ ದಿಸ್ ಒನ್ ಐ ಹ್ಯಾಡ್ ಟು ಡೂ ಇಟ್ ಫಾರ್ ಯು ಗೈಸ್. ಒಂದು 10RR ನಿಮಗೆ ನಿಮ್ಗಳ ಋಣ ಆಯಿತು 10RRದು. ಸೊ ಯಾವಾಗಲೂ ಕೇಳ್ತಾ ಇದ್ರಿ ಹುಲಿ ಅಂತ. ಐ ಹ್ಯಾಡ್ ಟು ಡೂ ದಿಸ್ ಒನ್ ಫಾರ್ ಯು. ಸೊ ಹೇಳಿದ್ನಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಒಂದು ಕಣ್ಣಿಟ್ಟಿರಿ, ಎನಿ ಟೈಮ್ ಬರ್ಬೋದು ಇಲ್ಲಿ, ಯಾವಾಗ ಏನು ಹೇಳೋಕ್ಕಾಗಲ್ಲ, ಎನಿ ಟೈಮ್ ಬರ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಈ ಜರ್ನಿನಲ್ಲಿ ಯಾರು ಇದ್ರಿ, ನಾನು 2016 ಸ್ಟಾರ್ಟ್ ಮಾಡಿದ್ರು. ನಮ್ದು ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಗಿರೋದು 2021 ಆಲ್ಮೋಸ್ಟ್ 2021 ಅಂದರೆ 5 years ಅಂದ್ಕೊಳ್ಳಿ. 5 yearsಯಿಂದ ಯಾರು ನನ್ನ ಈ ಜರ್ನಿನಲ್ಲಿ ಇದ್ರಿ, ನಮ್ಮ OGDBs ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಇನ್ಮೇಲೆ ಅಟ್ಲೀಸ್ಟ್ ಹುಲಿ ಎಲ್ಲಿ ಅನ್ನೋ ಕ್ವೆಶನ್ನು ಎಂಡ್ ಆಗುತ್ತೆ. ಸೊ ಇಲ್ಲಿ ತನಕ ನಾನು ಏನೇನು ಗಾಡಿಗಳೆಲ್ಲ ತೊಗೊಂಡಿದ್ದೀನಿ ಅದು ನನಗೋಸ್ಕರ ತೊಗೊಂಡಿದ್ದು. ಬಟ್ ಈ 10RR ಏನು ನಾನು ತಿರ್ಗಾ ತೊಗೊಂಡಿದ್ದೀನಿ, ದಿಸ್ ಈಸ್ ಪ್ಯೂರ್ಲಿ ಫಾರ್ ಯು ಗೈಸ್. ನಿಮಗೋಸ್ಕರ ತೊಗೊಂಡಿದ್ದೀನಿ. ಯಾಕೆಂದರೆ ಯು ಗೈಸ್ ಆರ್ ದ ಒನ್ ಹೂ ಮೇಡ್ ಇಟ್ ಎ ಸಕ್ಸಸ್. ನಾನು 10RR ತೊಗೊಳೋ ಕೆಪಾಸಿಟಿ ಇಲ್ಲದೇ ಇದ್ದರು ಅದನ್ನು ತೊಗೊಂಡ ಮೇಲೆ ನೀವುಗಳು ಸಾಥ್ ಕೊಟ್ಟಿದ್ದಕ್ಕೆ ನಾನು ಅದನ್ನ ಸಾಕೋಕ್ಕಾಗಿದ್ದು, ಅದ್ರ ಮುಂದೆ ನನ್ನ ಜರ್ನಿ ಮುಂದುವರ್ಸೋಕ್ಕಾಗಿದ್ದು. ಅದರ್ವೈಸ್ ನಾನು ಇವಾಗಲೂ ಹೇಳ್ತೀನಿ, ನನಗೇನು ತಿರ್ಗಾ 10RR ತೊಗೋಬೇಕು ಅಂತ ಇಲ್ಲ. ನನಗೆ ಹೇಳ್ದಲ್ಲ, ನಾನು ಬೇರೆ ಗೋಲ್ಸ್, ನನ್ನ ಬೇರೆ ಗುರಿ ಇದೆ. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಇನ್ ಲೈಫ್ ದಟ್ ಯು ಹ್ಯಾವೆಂಟ್ ಸೀನ್ ಇಟ್. ಸೊ ಆಲ್ರೆಡಿ ಇದ್ದಿದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಯಾವತ್ತು. ನನ್ನ ಹತ್ರ ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ, ಎಲ್ಲರೂ ಅಷ್ಟೇ, ಅವ್ರ ಹತ್ರ ಏನಿಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ನಮ್ಮ ಜನಕ್ಕೆ ಅಷ್ಟು ಮೋಡಿ ಮಾಡಿಬಿಟ್ಟೈತೆ ಈ ಗಾಡಿ. ಸರಿ ಆಯ್ತು ತೊಗೊಳ್ರಪ್ಪ, ಇಫ್ ದಟ್ಸ್ ವಾಟ್ ಯು ವಾಂಟ್, ಐ ಆಮ್ ಗಿವಿಂಗ್ ಇಟ್ ಟು ಯು ಅಂತ ಹೇಳ್ಬಿಟ್ಟು ಈ ಗಾಡಿನ ಬೇಟೆ ಆಡಿ ಇವಾಗ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಎಂಜಾಯ್ ಮಾಡಿರಿ ಅಷ್ಟೇ. ನಾನು ಎಷ್ಟು ದಿವಸ ಅದನ್ನು ತೋರಿಸ್ತೀನೋ ಅಷ್ಟು ಎಂಜಾಯ್ ಮಾಡಿರಿ. ನೋಡೋಣ, ಬೈ ಗಾಡ್ಸ್ ಗ್ರೇಸ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಐ ಮೈಟ್ ಇವನ್ ಕೀಪ್ ಇಟ್ ಫಾರ್ ಎವರ್. ಐ ಮೈಟ್ ಇವನ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ಲ್ಯಾನ್ಸ್ ಹಂಗಿದಾವೆ ಗುರು. ದುಡ್ಡು ಸಾಕಾಗಲ್ಲ, ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಬಟ್ ಈ ಸತಿ ಏನಾದರೂ ನನಗೆ ದೇವರು ಆಶೀರ್ವಾದ ಮಾಡಿದ್ರೆ ಪರ್ಮನೆಂಟಾಗಿ ಇಟ್ಕೊಬಿಡ್ತೀನಿ ಹುಲಿನ. ಸೊ ZX10RR ಇನ್ ಕಮಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನನ್ನ 10RR ಮೇಲೆ ಇರುತ್ತೆ, ಬೇರೆ ಏನು ಹಾಕಲ್ಲ ನಾನು. ನೆಕ್ಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ ಬರೋದೇ ನನ್ನ 10RRದು, ಅದು ಇನ್ಸ್ಟಾಗ್ರಾಮಲ್ಲಿ ನಾನು ಲಾಂಚ್ ಮಾಡಿದ ಮೇಲೆ. ಸೊ ನೋಡ್ತಾ ಇರ್ರಿ DV ಇನ್ ಕನ್ನಡ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟಾಣಾ ಬಾಯ್.